ಓಕೆ, ಟುಡೇಸ್ ಗ್ರಾಮರ್ ಲೆಸನ್ 10 ಅಂಡ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಫ್ಯೂಚರ್ ಟೆನ್ಸ್ ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ. ಓಕೆ, ಸೊ ಮುಖ್ಯವಾಗಿ ಫ್ಯೂಚರ್ ಟೆನ್ಸ್ ಅಂದ್ರೆ ಕನ್ನಡದಲ್ಲಿ ಇದರ ಅರ್ಥ ಏನ್ ಬರುತ್ತೆ? ಭವಿಷ್ಯತ್ ಕಾಲ ಅಲ್ವಾ? ಇನ್ನು ಮುಂದೆ ಮಾಡುವ ಕ್ರಿಯೆಗಳನ್ನ ಹೇಳ್ಬೇಕಾದಾಗ ನಾವು ಭವಿಷ್ಯತ್ ಕಾಲ ಬಳಸ್ತೀವಿ, ರೈಟ್? ಅಂಡ್ ಫ್ಯೂಚರ್ ಟೆನ್ಸ್ ಅಂದ ತಕ್ಷಣ ನಿಮ್ಮ ಗ್ರಾಮ್ಯಾಟಿಕಲ್ ಸೆಂಟೆನ್ಸ್ ಹೇಗಿರತ್ತೆ? ಯಾವ ರೀತಿಯಲ್ಲಿ ನೀವು ವರ್ಬ್ಸ್ ಕ್ರಿಯೆಗಳನ್ನ ಹೇಗೆ ಫ್ಯೂಚರ್ ಅಲ್ಲಿ ಹೇಳೋದು ಅಂತ ಅಂದ್ರೆ ವಿಲ್ ಅಥವಾ ಶಾಲ್ ಹೆಲ್ಪಿಂಗ್ ವರ್ಬ್ ಜೊತೆಗೆ ನಾವು ವರ್ಬ್ ಗಳನ್ನ ಫಸ್ಟ್ ಫಾರ್ಮ್ ಅಲ್ಲಿ ಬಳಕೆ ಮಾಡ್ತಾ ಇರ್ತೀವಿ. ಬಟ್ ಇವಾಗಿನ ನವರ್ ಈಸ್ ಸ್ಪೀಕಿಂಗ್ ಔಟ್ ಕಾನ್ವರ್ಸೇಷನ್ಸ್ ಅಲ್ಲಿ ನಾವು ಶಾಲ್ ಅನ್ನೋದು ಸ್ಪೆಷಲಿ ಫ್ಯೂಚರ್ ಇಂಡಿಕೇಟ್ ಮಾಡ್ಬೇಕಾದಾಗ ಅಷ್ಟು ಬಳಕೆ ಆಗುದಿಲ್ಲ. ಬಟ್ ವಿಲ್ ಅನ್ನ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ, ರೈಟ್? ಇವಾಗ ಶಾಲ್ ಅನ್ನೋದು ಫ್ಯೂಚರ್ ಅಂತ ತೋರ್ಸುತ್ತೆ, ಬಟ್ ಇಟ್ ಈಸ್ ನಾಟ್ ಸರ್ಟನ್. ವಿಲ್ ಅನ್ನೋದು ತುಂಬಾ ಸರ್ಟನಿಟಿ ತೋರ್ಸತ್ತೆ, ವಿಲ್ಲಿಂಗ್ನೆಸ್ ಅನ್ನ ತೋರ್ಸತ್ತೆ. ಈ ಶಾಲ್ ಅನ್ನೋದು ವಿಲ್ಲಿಂಗ್ನೆಸ್ ಅಥವಾ ಸರ್ಟನಿಟಿ ಹೇಳೋದಿಲ್ಲ. ತುಂಬಾ ಫಾರ್ಮಲ್ ಸಿಚುವೇಶನ್ಸ್ ಅಲ್ಲಿ ನಾವು ಹೋಗನ್ವಾ ಮಾಡನ್ವಾ ಈ ರೀತಿ ಇದ್ದಾಗ ನಾವು ಶಾಲ್ ಪೊಲೈಟ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಆ ಕಾರಣಕ್ಕಾಗಿ ವಿಲ್ ಸ್ಪೆಷಲಿ ಫ್ಯೂಚರ್ ಟೆನ್ಸ್ ಅಂತ ಬಂದಾಗ ಹೇಗೆ ಹೇಗೆ ಬಳಸ್ಬೇಕು, ಎಂತಹ ಸಂದರ್ಭದಲ್ಲಿ ಯೂಸ್ ಮಾಡಬೇಕು, ವಿ ವಿಲ್ ಸಿ ನಾವು. ಓಕೆ, ಸೊ will can be used in expressing rapid decisions or a future action that you have decided on at the moment of speaking. ಅಂದ್ರೆ ಏನು? ಇವಾಗ ನೋಡಿ, ನಾವು ಮಾತನಾಡ್ಬೇಕಾದಾಗನೇ ಏನೋ ಒಂದು ನಾನು ಡಿಸೈಡ್ ಮಾಡ್ಬಿಡ್ತೀನಿ ಅಲ್ವಾ? ಮುಂಚೆಯಿಂದಾನೇ ಪ್ಲಾನ್ ಮಾಡಿರೋದಲ್ಲ, ಕರೆಕ್ಟ್? ಏನೋ ಒಂದು ತುಂಬಾ ವೇಗವಾಗಿನ ನಿರ್ಧಾರ ತಗೊಂಡ್ರೆ ಅಂಡ್ ಮಾತನಾಡ್ಬೇಕಾದಾಗ್ಲೇನೆ ನಾನು ಒಂದು ಫ್ಯೂಚರ್ ಆಕ್ಷನ್ ಅನ್ನ ಡಿಸೈಡ್ ಮಾಡಿದಾಗ ನಾನು ವಿಲ್ ಬಳಸಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಮಾತನಾಡ್ತಾ ನಿಮ್ ಜೊತೆಗೆ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀನಿ, ಸಡನ್ಲಿ ನಾನು ಹೇಳ್ತೀನಿ ನೋಡಿ, ನಾಳೆ ನಾನು ಕ್ಲಾಸ್ ತಗೊಳ್ಳೋದಿಲ್ಲ. ದಟ್ ಇಸ್ ಮೈ ರ್ಯಾಪಿಡ್ ಡಿಸಿಷನ್. ಐ ವಿಲ್ ನಾಟ್ ಟೇಕ್ ದ ಕ್ಲಾಸ್ ಟುಮಾರೋ. ಈ ರೀತಿ ತುಂಬಾ ಟೈಮ್ ತಗೊಳ್ಳದೆ ಪ್ಲಾನ್ ಮಾಡದೇನೆ ನೀವು ವೇಗವಾಗಿ ಒಂದು ನಿರ್ಧಾರ ತಗೊಂಡಾಗ ನಾನು ವಿಲ್ ಬಳಸಿ ಹೇಳ್ತೀನಿ. ಓಕೆನಾ? ಮತ್ತೆ ಯಾವಾಗ ನೋಡಿ, will can also be used when you're making an offer. ಆಫರ್ ಅಂದ್ರೆ ಈ ತರ ಡಿಸ್ಕೌಂಟ್ ಅಂತ ತಿಳ್ಕೊಳ್ಬೇಡಿ. ಬೇರೆ ಯಾರೋ ಒಬ್ಬರಿಗೆ ಒಂದು ಕೆಲಸವನ್ನ ಮಾಡಿಕೊಡ್ತಾ ಇರ್ತೀರಿ, ಅವರಿಗೋಸ್ಕರ ಒಂದು ಹೆಲ್ಪ್ ಅನ್ನ ಆಫರ್ ಮಾಡ್ತಾ ಇರ್ತೀರಿ, ರೈಟ್? ದಾಟ್ ಕೈಂಡ್ ಆಫ್ ಆಫರ್ ನೀವು ಬೇರೆಯವ್ರಿಗೆ ನೀಡಬೇಕಾದಾಗ ವಿಲ್ ಬಳಸಿ ಹೇಳ್ತೀರಿ. ಕ್ಲಿಯರ್? ಸೊ ಎಕ್ಸಾಂಪಲ್ಸ್ ಇದೆ ಅಪ್ಕಮಿಂಗ್ ಸ್ಲೈಡ್ಸ್ ಅಲ್ಲಿ, ಸೊ ಡೋಂಟ್ ವರಿ. ಆಲ್ ರೈಟ್, ಥರ್ಡ್ ಪಾಯಿಂಟ್ ನೋಡಿ, ಮೇಕಿಂಗ್ ಥ್ರೆಟ್ಸ್ ವಿಚ್ ಆರ್ ವೆರಿ ಸಿಮಿಲರ್ ಟು ಪ್ರಾಮಿಸಸ್ ಬಟ್ ಕ್ಯಾನ್ ಬಿ ಕನೋಟೆಡ್ ನೆಗೆಟಿವ್ಲಿ. ಥ್ರೆಟ್ಸ್ ಅಂದ್ರೆ ಏನು? ಹೆದರಿಕೆಗಳು, ಬೆದರಿಕೆಗಳು, ರೈಟ್? ಸೊ ಇವುಗಳೇನು, ಈ ವಿಷಯಗಳೇನು? ನೆಗೆಟಿವ್ ಕಾನ್ಸೆಪ್ಟ್ಸ್ ಅಲ್ವಾ? ಸೊ ಆ ಕಾರಣಕ್ಕಾಗಿ ಇದು ಕೇಳಿಸ್ಕೊಳ್ಳಿಕ್ಕೆ ಏನೋ ಒಂಥರ ಪ್ರಾಮಿಸ್, ಇದು ಮಾಡೇ ಮಾಡ್ತಾರ ಅವರು ಅನ್ನೋ ತರ ಕೇಳ್ಸತ್ತೆ. ಬಟ್ ಇಟ್ ಇಸ್ ಕನೋಟೆಡ್ ನೆಗೆಟಿವ್ಲಿ, ಅಂದ್ರೆ ಸೂಚಿಸುವುದು ಅಂತ ಅರ್ಥ. ನೆಗೆಟಿವ್ ಆಗಿ ಅದು ಸೂಚನೆ ಕೊಡುತ್ತೆ, ರೈಟ್? And fourth point is to express actions that are far into the future. See, ಇಮಿಡಿಯೇಟ್ ಫ್ಯೂಚರ್ ಅಲ್ಲಿ ಏನೋ ಒಂದು ನೀವು ಡಿಸೈಡ್ ಮಾಡಿದಾಗ, ನಿರ್ಧಾರ ಮಾಡಿದಾಗ ಯಾವ ಟೆನ್ಸ್ ಯೂಸ್ ಮಾಡ್ತಾ ಇದ್ವಿ? ಸಿಂಪಲ್ ಪ್ರೆಸೆಂಟ್, ಕರೆಕ್ಟ್? ಸೊ ತುಂಬಾ ಮುಂದೆ, ಫಾರ್ ಫ್ಯೂಚರ್ ಅಲ್ಲಿ ಇದ್ರೆ 1 year ಡೌನ್, ತುಂಬಾ ಮಂತ್ಸ್ ಆದ್ಮೇಲೆ, ಅವಾಗ್ಲೂ ನಾನು ವಿಲ್ ಬಳಸ್ತೀನಿ. ಓಕೆ, ಅಂಡ್ ಇನ್ನೊಂದು ನಾಳೆ ಅಂತ ಹೇಳ್ಬೇಕಾದ್ರಾಗೂ ನೀವು ವಿಲ್ ಬಳಸಬಹುದು, ನೋ ಪ್ರಾಬ್ಲಮ್ ಇನ್ ದಟ್. ಬಟ್ ಸ್ಪೆಷಲಿ ತುಂಬಾ ಫಾರ್ ಫ್ಯೂಚರ್ ಬಂದಾಗ ಮೇನ್ಲಿ ವಿಲ್ ಅನ್ನ ನಾವು ಬಳಕೆ ಮಾಡ್ತೀವಿ. ಓಕೆ, ಅವಾಗ ನಾವು ಸಿಂಪಲ್ ಪ್ರೆಸೆಂಟ್, ಡೂ, ಡಸ್ ಆರ್ ಫಸ್ಟ್ ಫಾರ್ಮ್ ಅಷ್ಟೇ ಬಳಸಿ ಹೇಳಲಿಕ್ಕೆ ಆಗೋದಿಲ್ಲ. ಆಲ್ ರೈಟ್, ನೆಕ್ಸ್ಟ್ ನೋಡಿ, ರಿಕ್ವೆಸ್ಟ್ ಮಾಡ್ಬೇಕಾದಾಗ್ಲೂ ಕೂಡ ವಿಲ್ ಬಳಕೆ ಆಗುತ್ತೆ. ಆಕ್ಚುಲಿ ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ತುಂಬಾ ಬೇರೆ ಬೇರೆ ಆಪ್ಷನ್ಸ್ ಇದೆ, ಬಟ್ ಅದರಲ್ಲಿ ವಿಲ್ ಕೂಡ ಒಂದು. ಆಲ್ ರೈಟ್, ಅದನ್ನ ಹೇಗೆ ಯೂಸ್ ಮಾಡಬೇಕು ಸ್ಪೆಷಲ್ ರಿಕ್ವೆಸ್ಟ್ ಅಲ್ಲಿ ಐ ಟೆಲ್ ಯು ಇನ್ ಟುಡೇಸ್ ಸೆಷನ್. ಟು ಡಿಸ್ಕಸ್ ಅ ಫ್ಯಾಕ್ಟ್. ಫ್ಯಾಕ್ಟ್ ಅಂದ್ರೆ ಏನು? ಫ್ಯಾಕ್ಟ್ ಅಂದ್ರೆ ಒಂದು ಸತ್ಯ ವಿಚ್ ಡಸಂಟ್ ಚೇಂಜ್, ರೈಟ್? ಬಟ್ ಎಲ್ಲ ಫ್ಯಾಕ್ಟ್ಸ್ ಅಲ್ಲ, ಫ್ಯೂಚರ್ ಅಲ್ಲಿ ಏನೋ ಒಂದು ನಡೆಯುತ್ತೆ ಅಲ್ವಾ, ದಟ್ ಡಸಂಟ್ ಚೇಂಜ್ ಅನ್ನೋ ವಿಷಯದಲ್ಲಿ ಕೂಡ ವಿಲ್ ಯೂಸ್ ಮಾಡ್ತೀವಿ. ನಿಮ್ಮ ಪ್ರಾಮಿಸಸ್ ಅಂದ್ರೆ ಏನು? ಮಾತು ಕೊಡುವುದು. ಮಾತು ಕೊಡೋದು ಅಂದ್ರೆ ಏನು? ನೀವು ಕೊಟ್ಟಿರೋ ಮಾತು ನೀವು ವಾಪಸ್ ತಕೊಳ್ಳೋದಿಲ್ಲ, ಅಥವಾ ಅದನ್ನ ನಡೆಸದೆ ಬಿಡೋದಿಲ್ಲ, ನಡೆಸ್ತೀರಿ ಅಲ್ವಾ? ವಿಲ್ಲಿಂಗ್ನೆಸ್, ಡೆಫಿನೆಟ್ ಆಗಿ ಅಂತಿದ್ದಾಗ ಯಾವ ಶಬ್ದ ಬರುತ್ತೆ? ವಿಲ್ ಬಳಕೆ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್, ಡ್ರೀಮ್ಸ್. ಡ್ರೀಮ್ಸ್ ಅಂದ್ರೆ ದಿನ ಬೆಳತಲ್ವಾ, ಆ ಕನಸಲ್ಲ, ಏನೋ ಒಂದು ಸಾಧಿಸಬೇಕೆಂದು ಒಂದು ಕನಸನ್ನ ಕಾಣ್ತಾ ಇರ್ತೀರಿ ನೀವು. ಅಂಡ್ ಯು ಆರ್ ವೆರಿ ಶೋರ್ ದಟ್ ಡೆಫಿನೆಟ್ಲಿ ನಾನು ಸಾಧಿಸ್ತೀನಿ, ಇದು ನನ್ನ ಕನಸವಾಗಿದೆ, ನಾನು ಕಲಿತೀನಿ ಇಂಗ್ಲಿಷ್ ಅನ್ನ. ಐ ವಿಲ್ ಡೆಫಿನೆಟ್ಲಿ ಲರ್ನ್ ಇಂಗ್ಲಿಷ್.
ಈ ರೀತಿ ನೀವು ಯೂಸ್ ಮಾಡಿ. ಓಕೆ, ಸೊ ಅದಕ್ಕೂ ಮುಂಚೆ ಇಲ್ಲಿ ನೋಡಿ, ಇನ್ ಫ್ಯೂಚರ್ ಸ್ಪೆಷಲಿ ಭವಿಷ್ಯದಲ್ಲಿ ಹೇಳ್ಬೇಕಾದಾಗ ಏನೋ ಒಂದು ವಿಲ್ ಬಳಸಿ ಹೇಳ್ತೀರಿ ಅಂತ ಹೇಳ್ದೆ ಅಲ್ವಾ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಯುನೋ ಒಂದು ಫ್ಯೂಚರ್ ಆಕ್ಷನ್ ವಿಲ್ ಇಂದ ನಿಮಗೆ ಗೊತ್ತಾಗುತ್ತೆ. ಬಟ್ ಆ ಆಕ್ಷನ್ ಇನ್ನೂ ಸ್ಪೆಸಿಫಿಕ್ ಆಗಿ ಯಾವಾಗ ನಡೆಯುತ್ತೆ ಅಂತ ನೀವು ಏನೋ ತುಂಬಾ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳ್ಬೇಕು ಅಂತ ಇದ್ದಾಗ ನೀವು ಈ ತರ ಶಬ್ದ ವೆನ್, ಆಫ್ಟರ್, ಬಿಫೋರ್, ಇಫ್, ಅನ್ಲೆಸ್ ಈ ರೀತಿ ಶಬ್ದಗಳನ್ನ ಬಳಸಿ ಆ ಕ್ರಿಯೆಯನ್ನ, ಆ ಸೆಂಟೆನ್ಸ್ ಅನ್ನ ಇನ್ನೂ ಕ್ಲಾರಿಟಿಯಿಂದ ಹೇಳ್ಬಹುದು. ಓಕೆನಾ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕಂಬೈನ್ಡ್ ಅಥವಾ ಶಾರ್ಟ್ ಕಟ್ ಅಲ್ಲಿ ಐ ವಿಲ್, ಯು ವಿಲ್ ಅನ್ನೋದನ್ನ ಐಲ್, ಯುಲ್ ಅಂತ ಹೇಳ್ತೀವಿ. ಶಿಲ್, ಹೀಲ್, ರೈಟ್. ಸೊ ಐಲ್ ಟಾಕ್ ಟು ಹಿಮ್ ಆರ್ ಐಲ್ ಟಾಕ್ ಟು ಜಾನ್. ಇಷ್ಟೇ ಪಾರ್ಟ್ ಆಫ್ ದ ಸೆಂಟೆನ್ಸ್ ಶೋಸ್ ದಾಟ್ ಇದು ಆಲ್ರೆಡಿ ತೋರ್ಸತ್ತೆ ಏನಂತ, ಫ್ಯೂಚರ್ ಅಲ್ಲಿ ಇದೆ ಅಂತ ತೋರ್ಸುತ್ತೆ. ನಾನು ಜಾನ್ ಜೊತೆಗೆ ಮಾತನಾಡ್ತೀನಿ ತಾನೆ. ಬಟ್ ಯಾವಾಗ ಅಂತ ಇಲ್ಲಿ ಮೀನಿಂಗ್ ಗೊತ್ತಿಲ್ಲ. ಸ್ಪಷ್ಟವಾಗಿ ಈ ಕ್ರಿಯೆ ಯಾವಾಗ ನಡೆಯುತ್ತೆ ಐ ಡೋಂಟ್ ನೋ. ಬಟ್ ಇವಾಗ ನಾನು ವೆನ್ ಬಳಸ್ಬಿಟ್ಟು ವೆನ್ ಐ ಸಿ ಹಿಮ್ ಅಂದ್ರೆ ನೋಡಿ, ದೇರ್ ಇಸ್ ಅ ಕ್ಲಾರಿಟಿ. ನಾನು ಜಾನ್ ಅನ್ನ ನೋಡಿದಾಗ ಅವನ ಜೊತೆಗೆ ನಾನು ಮಾತನಾಡ್ತೀನಿ. ಕರೆಕ್ಟ್. ಸಿಮಿಲರ್ಲಿ ಯು ಮಸ್ಟ್ ಫಿನಿಶ್ ಯೋರ್ ವರ್ಕ್. ಸಿಗೈಸ್ ಮಸ್ಟ್ ಅನ್ನೋದೇನು, ನಿಮ್ಮ ಮಾಡಲ್ ವರ್ಬ್, ರೈಟ್. ಹ್ಯಾವ್ ಟು, ಶುಡ್, ಮಸ್ಟ್ ಕಲ್ತಿದ್ರಿ. ಕರೆಕ್ಟ್. ಸೊ ಇವುಗಳನ್ನ ಬಳಸ್ಬಿಟ್ಟು ಏನೋ ಒಂದು ಕ್ರಿಯೆ ಮಾಡ್ಲೇಬೇಕು, ಇಂಪಾರ್ಟೆಂಟ್ ಇದೆ, ನಾನು ಮಾಡ್ಬೇಕು ಅಂತ ಇದ್ದಾಗ ಈ ಮಾಡಲ್ ವರ್ಬ್ಸ್ ಬಳಸ್ತಿದ್ರಿ. ಅಂಡ್ ಪ್ರೆಸೆಂಟ್ ಅಲ್ಲಿ ಪ್ಲಸ್ ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ನಾವು ಈ ಮಾಡಲ್ ವರ್ಬ್ಸ್ ಬಳಸಿ ಹೇಳ್ಬಹುದು. ಓಕೆನಾ. ಸೊ ಯು ಮಸ್ಟ್ ಫಿನಿಶ್ ಯೋರ್ ವರ್ಕ್. ಇಲ್ಲಿ ತನಕ ನನಗೆ ಗೊತ್ತಾಯ್ತು ಏನಂತ, ನಾನು ನನ್ನ ಕೆಲಸವನ್ನ ಮುಗಿಸ್ಬೇಕು ಅಂತ, ಅವ್ರು ಮುಗಿಸ್ಲೇಬೇಕು ಅಂತ. ಬಟ್ ಇನ್ನು ಸ್ಪಷ್ಟವಾಗಿ ಹೇಗೆ ಹೇಳೋದು, ಯಾವಾಗ ಮುಗಿಸ್ಬೇಕು ಕೆಲಸ ಅನ್ನೋದು ಹೇಗೆ ಹೇಳೋದು, ಇಲ್ಲಿ ನೋಡಿ, ಬಿಫೋರ್ ಅನ್ನೋ ಶಬ್ದ ಬಳಸಿ ಯು ಗೋ ಹೋಮ್ ಅಂತ ಹೇಳಿದ್ದಾರೆ. ರೈಟ್. ಯು ಮಸ್ಟ್ ಫಿನಿಶ್ ಯೋರ್ ವರ್ಕ್ ಬಿಫೋರ್ ಯು ಗೋ ಹೋಮ್. ನೀವು ಮನೆಗೆ ಹೋಗೋಕ್ಕೂ ಮುಂಚೆ ನಿಮ್ಮ ಕೆಲಸವನ್ನ ನೀವು ಮುಗಿಸ್ಬೇಕು. ಓಕೆ. ಇಫ್ ಇಟ್ ರೈನ್ಸ್ ವಿಲ್ ಗೆಟ್ ವೆಟ್. ಹಾಗೆ ನೋಡಿ, ವಿಲ್ ಗೆಟ್ ವೆಟ್ ಇದರಿಂದ ಗೊತ್ತಾಯ್ತು ಫ್ಯೂಚರ್ ಅಂತ ತಾನೆ, ಒದ್ದೆ ಆಗೋಗ್ತೀವಿ. ಬಟ್ ಯಾವಾಗ, ಮಳೆ ಆದರೆ. ಸಿ, ಇಫ್ ಅಂದ್ರೆ ಏನು, ಎರಡು ಆಪ್ಷನ್ಸ್ ಇದೆ, ರೈಟ್. ಅಥವಾ ಎರಡು ಕಂಡೀಷನ್ ಇದೆ. ಒಂದು ಮಳೆ ಆಗೋದು, ಇನ್ನೊಂದು ಮಳೆ ಆಗದೇ ಇರೋದು. ಮಳೆ ಆದರೆ ಈ ಕಂಡೀಷನ್ ಎಕ್ಸೆಪ್ಟ್ ಆದರೆ ಎದುರುಗಡೆ ಇರೋ ವಾಕ್ಯ ಏನು, ಇದು ಟ್ರೂ ಆಗುತ್ತೆ, ರೈಟ್. ಸೊ ಇದಕ್ಕೆ ನಾವು ಇಫ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ, ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಮಳೆ ಆದ್ರೆ ಒದ್ದೆ ಹಾಕೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ, ರೈಟ್. ಆ ತರ. ಅಂಡ್ ವಿಲ್ ನಾಟ್ ನೀವು ಕಂಬೈನ್ಡ್ ಫಾರ್ಮ್ ಅಲ್ಲಿ ವೋಂಟ್ ಅಂತ ಹೇಳ್ತೀರಿ, ವಿಲ್ ಅಂಟ್ ಈ ರೀತಿ ಹೇಳ್ಬಾರ್ದು. ಓಕೆನಾ. ಇನ್ವೈಟ್ ಅಥವಾ ಆಹ್ವಾನಿಸೋ ತನಕ, ಇನ್ವೈಟ್ ಮಾಡೋ ತನಕ ಅವನು ಬರೋದಿಲ್ಲ. ಕರೆಕ್ಟ್. ನೆಕ್ಸ್ಟ್ ಇಸ್ ಶೀಲ್ ಸಿ ಯು ಬಿಫೋರ್ ಶಿ ಲೀವ್ಸ್. ಸಿ ಯು ಅಂದ್ರೆ ಬರೀ ಕಣ್ಣಿಂದ ನೋಡೋದು ಅಂತ ಅಲ್ಲ, ಯುನೋ ಇವಾಗ ನಾವು ಭೇಟಿ ಆಗೋದು ಅಂತ ಹೇಳಿಕ್ಕೂ ಕೂಡ ಸಿ ಯು ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ನಾನು ನಿಮ್ಮನ್ನ ನಾಳೆ ಭೇಟಿ ಆಗ್ತೀನಿ ಅನ್ನೋದಕ್ಕೂ ನಾನು ಐ ವಿಲ್ ಸಿ ಯು ಟುಮಾರೋ ಅಂತ ಹೇಳ್ತೀನಿ, ರೈಟ್. ದಟ್ ಇಸ್ ಆಲ್ಸೋ ಕರೆಕ್ಟ್. ಸೊ ಶೀಲ್ ಸಿ ಯು, ಅವಳು ನಿಮ್ಮನ್ನ ಭೇಟಿ ಆಗ್ತಾಳೆ. ಬಟ್ ಯಾವಾಗ, ಬಿಫೋರ್ ಶಿ ಲೀವ್ಸ್, ಅವಳು ಹೊರಡೋಕ್ಕೂ ಮುಂಚೆ ನಿಮ್ಮನ್ನ ಭೇಟಿ ಆಗ್ತಾಳೆ. ಕ್ಲಿಯರ್. ನೆಕ್ಸ್ಟ್, ವಿ ವಿಲ್ ಗಿವ್ ಇಟ್ ಟು ಹರ್ ವೆನ್ ಶಿ ಅರೈವ್ಸ್. ಅವಳು ಬಂದಾಗ ನಾವ್ ಇದನ್ನ ಅವಳಿಗೆ ಕೊಡ್ತೀವಿ. ಕರೆಕ್ಟ್. ಸೊ ನಾವ್ ಇದನ್ನ ಅವಳಿಗೆ ಕೊಡ್ತೀವಿ, ಇದು ಫ್ಯೂಚರ್ ಅಂತ ಗೊತ್ತಾಯ್ತು. ಬಟ್ ಯಾವಾಗ, ಅವಳು ಬಂದಾಗ, ವೆನ್ ಶಿ ಅರೈವ್ಸ್ ಈ ರೀತಿ ನೀವು. ಓಕೆನಾ. ಒನ್ ಸೆಕೆಂಡ್. ಎಸ್, ಇವಾಗ ನೋಡಿ, ಸ್ಟಾರ್ಟಿಂಗ್ ಸ್ಲೈಡ್ ಅಲ್ಲಿ ವಿಲ್ ಯಾವ ಯಾವ ಸಂದರ್ಭದಲ್ಲಿ ಬಳಸಬೇಕು ನೀವು ನೋಡಿದ್ರಿ. ಅಂಡ್ ಅದಕ್ಕೆ ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಆಲ್ ರೈಟ್. ಸೊ ಐ ವಿಲ್ ಟೇಕ್ ಯು ಟು ದಿ ಏರ್ಪೋರ್ಟ್ ಟುಮಾರೋ. ನಾಳೆ ಒಂದು ಫ್ಯೂಚರ್ ಅಂತ ಕೂಡ ಗೊತ್ತಾಯ್ತು. ಮತ್ತೆ ಒಂದು ವಿಲ್ಲಿಂಗ್ನೆಸ್ ತೋರಿಸ್ತಾ ಇದೆ, ನಿಮ್ಮ ಇಂಟೆನ್ಷನ್ ತೋರಿಸ್ತಾ ಇದೆ. ಪ್ಲಸ್ ವಾಟ್ ಇಸ್ ದಿಸ್, ಬೇರೆಯವರಿಗೆ ಒಂದು, ಅವ್ರಿಗೋಸ್ಕರ ಒಂದು ಆಫರ್ ಮಾಡ್ತಾ ಇದ್ದೀರಿ ಅಲ್ವಾ, ಅವರಿಗೋಸ್ಕರ ಸಹಾಯ ನೀಡ್ತಾ ಇದ್ದೀರಿ. ನಾನ್ ನಿಮಗೆ ನಾಳೆ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗ್ತೀನಿ, ರೈಟ್. ಅಂಡ್ ಸೆಕೆಂಡ್ ಒನ್, ದಾಟ್ ಸೂಟ್ ಕೇಸ್ ಲುಕ್ಸ್ ಹೆವಿ, ಐ ವಿಲ್ ಕ್ಯಾರಿ ಇಟ್ ಫಾರ್ ಯು ಅಥವಾ ಐ ವಿಲ್ ಕ್ಯಾರಿ ಇಟ್ ಫಾರ್ ಯು. ವಾಟ್ ಇಸ್ ದಿಸ್, ಇದು ಒಂದು ಹೆಲ್ಪ್, ಬೇರೆಯವರಿಗೆ ಹೆಲ್ಪ್ ಅನ್ನ ಆಫರ್ ಮಾಡ್ತಾ ಇದ್ದೀರಿ. ಸ್ಪೆಷಲಿ ಯುನೋ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸ್ಟೇಷನ್ಸ್ ಗಳಲ್ಲಿ, ಬಸ್ ಸ್ಟಾಪ್, ಮೆಟ್ರೋ ಸ್ಟಾಪ್ ಗಳಲ್ಲಿ ಯಾರೊಬ್ರು ಹಿರಿಯರು ಏನೋ ತುಂಬಾ ಭಾರಿ ಆಗಿರುವ ಲಗೇಜ್ ಇಟ್ಕೊಂಡು ನಿಂತಿದ್ದಾರೆ ಅಂದ ತಕ್ಷಣ ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಲ್ವಾ. ನೋಡಿ, ಆ ಸೂಟ್ ಕೇಸ್ ತುಂಬಾ ಭಾರಿಯಾಗಿ ಕಾಣ್ತಾ ಇದೆ, ಅದನ್ನ ನಿಮ್ಗೋಸ್ಕರ ಎತ್ಕೊಳ್ತೀನಿ, ಕೊಡಿ ಅಂತ ಯು ವಿಲ್ ಹೆಲ್ಪ್ ದೆಮ್. ಕ್ಲಿಯರ್.
You can't go there alone. I'll go with you. See, what is this? This is also kind of a help. ಕರೆಕ್ಟ್. ಯುವರ್ ಕನ್ಸರ್ನ್, ನಿಮ್ಮ ಕನ್ಸರ್ನ್ ಏನಿದೆ ಅನ್ನೋದು ತೋರಿಸ್ತಾ ಇದೆ ಆ ವ್ಯಕ್ತಿ ಮೇಲೆ ಅಲ್ವಾ. ಸ್ಪೆಷಲಿ ನಿಮ್ಮ ಕ್ಲೋಸ್ ಇರೋ ಜನರು ಯಾರಾದ್ರೂ ಒಂದು ಅನ್ಸೇಫ್ ಜಾಗಕ್ಕೆ, ಏನೋ ಅಸುರಕ್ಷಿತವಾಗಿರುವ ಒಂದು ಸ್ಥಳದಲ್ಲಿ ಒಬ್ಬರೇ ಹೋಗ್ತಾ ಇದಾರೆ ಅಂದ್ರೆ ನೀವು ಅವ್ರ ಮೇಲೆ ಕನ್ಸರ್ನ್ ತೋರಿಸ್ಬಿಟ್ಟು ಈ ತರ ಅವರಿಗೋಸ್ಕರ ಒಂದು ಸಹಾಯವನ್ನ ನೀಡ್ತೀರಿ. ನೋಡಿ, ನೀವಲ್ಲಿ ಒಬ್ಬರೇ ಹೋಗ್ಲಿಕ್ಕೆ ಆಗೋದಿಲ್ಲ, ನಾನ್ ನಿಮ್ ಜೊತೆಗೆ ಬರ್ತೀನಿ. ಕರೆಕ್ಟ್. ನೆಕ್ಸ್ಟ್, ಐ ವಿಲ್ ಕೀಪ್ ಯುವರ್ ಸೀಕ್ರೆಟ್. ವಾಟ್ ಇಸ್ ದಿಸ್? ಇಟ್ ಈಸ್ ಅ ಪ್ರಾಮಿಸ್. ಒಂದು ಮಾತು ಕೊಡ್ಬೇಕಾದಾಗ್ಲೂ ನಾವು ವಿಲ್ ಅನ್ನೋ ಶಬ್ದ ಯೂಸ್ ಮಾಡ್ತೀವಿ. ಬಿಕಾಸ್ ನಿಮ್ಮ ಒಂದು ಸರ್ಟನಿಟಿ, ವಿಲ್ಲಿಂಗ್ನೆಸ್ ಅನ್ನ ಇಲ್ಲಿ ತೋರ್ಸತ್ತದು. ನೀವು ಡೆಫಿನೆಟ್ ಆಗಿ ಸೀಕ್ರೆಟ್ ಇಟ್ಟೇ ಇಡ್ತೀರಿ ಅಂತ ಒಂದು ಆ ವಿಲ್ಲಿಂಗ್ನೆಸ್ ಈ ವಾಕ್ಯದ ಮುಖಾಂತರ ಆರ್ ವಿಲ್ ಮುಖಾಂತರ ನಾವು ತಿಳ್ಕೊಳ್ಬಹುದು. ಕ್ಲಿಯರ್? ನಿಮ್ಮ ಫ್ರೆಂಡ್ಸ್ಗೆ, ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಜೊತೆಗೆ ನಾವು ಈ ರೀತಿ ಪ್ರಾಮಿಸಸ್ ಅನ್ನ ಇಡ್ತೀವಿ. ರೈಟ್. ನೆಕ್ಸ್ಟ್, ವಿಲ್ ನಾಟ್ ಅನ್ನ ಶಾರ್ಟ್ ಅಲ್ಲಿ ಏನ್ ಹೇಳ್ತೀವಿ? ವೋಂಟ್. ರೈಟ್. ಐ ವೋಂಟ್ ಲೆಟ್ ಯು ಡೌನ್. ನಾನ್ ನಿಮಗೆ ನಿರಾಶೆ ಆಗ್ಲಿಕ್ಕೆ ಬಿಡೋದಿಲ್ಲ, ನಾನು ನಿಮ್ಮನ್ನ ಕೆಳ ತೋರಿಸುವುದಿಲ್ಲ ಅಂತ ಅರ್ಥ. ಬಟ್ ಇದರ ಒರಿಜಿನಲ್ ಮೀನಿಂಗ್ ಅಥವಾ ಇದನ್ನ ಯಾವ ಕೇಸಲ್ಲಿ ಯೂಸ್ ಮಾಡಬಹುದು ಅಂದ್ರೆ, ಸ್ಪೆಷಲಿ ನಮ್ಮ ಮೇಲೆ ಯಾರೋ ಒಬ್ರು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ತಾನೆ. ಸೊ ಅವರಿಗೆ ನಿರಾಶೆ ಮಾಡೋದು ನಿಮ್ಗೆ ಇರೋದಿಲ್ಲ. ಆವಾಗ ಈ ರೀತಿ ವಾಕ್ಯವನ್ನ ನೀವು ಹೇಳ್ತೀರಿ. ಸೇ ಫಾರ್ ಎಕ್ಸಾಂಪಲ್, ನಾನು ಇವಾಗ ಹೈಸ್ಕೂಲ್ ಅಲ್ಲಿ ಇದ್ದೀನಿ. ಐ ಆಮ್ ರೈಟಿಂಗ್ ಮೈ 10th ಬೋರ್ಡ್ ಎಕ್ಸಾಮ್. 10ನೇ ತರಗತಿಯ ಬೋರ್ಡ್ ಎಕ್ಸಾಮ್ ನಾನು ಬರಿತಾ ಇದ್ದೀನಿ. ನನ್ನ ಪೇರೆಂಟ್ಸ್ ನನ್ನ ಮೇಲೆ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ನನ್ನ ಮಗಳು 95 and above ಸ್ಕೋರ್ ಮಾಡ್ತಾಳೆ ಅಂತ. ಕರೆಕ್ಟ್. ಸೊ ಅಂಡ್ ಇವನ್ ಐ ಆಮ್ ವೆರಿ ಶೋರ್, ನಾನು ಕೂಡ ತುಂಬಾ ಸ್ಪಷ್ಟತೆಯಿಂದ, ಸರ್ಟನಿಟಿಯಿಂದ ಅವರಿಗೆ ಹೇಳ್ತಾ ಇದ್ದೀನಿ ಏನಂತ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ, ನಾನ್ ನಿಮ್ಗೆ ನಿರಾಶೆ ಆಗ್ಲಿಕ್ಕೆ ಬಿಡೋದಿಲ್ಲ. ಇವನ್ ಯು ಆರ್ ಕಾನ್ಫಿಡೆಂಟ್ ವೈಲ್ ಟೆಲಿಂಗ್ ದಟ್. ಕರೆಕ್ಟ್. ಮೀನಿಂಗ್ ಇದು ಕೂಡ ಒಂದು ಪ್ರಾಮಿಸ್ ಆಗಿದೆ. ಓಕೆ. ಐಲ್ ಬ್ರೇಕ್ ಯು ನೋಸ್ ಇಫ್ ಯು ಹರ್ಟ್ ಹರ್. ಸಿ, ಸ್ಪೆಷಲಿ ಏನಿದು? ಒಂದು ಬೆದರಿಕೆ. ಮನೇಲಿ ಚಿಕ್ಕ ಮಕ್ಕಳಿದಾಗ ಬರೇ ಗಲಾಟೆ ಹಾಕ್ತಿರ್ತಾರೆ. ಕರೆಕ್ಟ್. ದಿಲ್ ಕಾನ್ಸ್ಟೆಂಟ್ಲಿ ಫೈಟ್, ದಿಲ್ ಕೀಪ್ ಕ್ವಾರಲಿಂಗ್. ಅವಾಗ ಆ ಇಬ್ರು ಮಕ್ಕಳಿದಾರೆ ಮನೆಯಲ್ಲಿ, ಅಂಡ್ ಅದ್ರಲ್ಲಿ ಒಬ್ಬ ಅಣ್ಣ, ಒಂದು ಚಿಕ್ಕ ತಂಗಿ. ಆ ಅಣ್ಣ ಏನಿದಾನೆ ಬರೀ ಆ ತಂಗಿಗೆ ಹೊಡಿಯೋದು ಬಡಿಯೋದು ಈ ತರ ಮಾಡ್ತಿರ್ತಾನೆ. ರೈಟ್. ಸೊ ಪೇರೆಂಟ್ಸ್ ಏನ್ ಹೇಳ್ತಾರೆ, ನೋಡು, ಅವಳಿಗೆ, ನಿನ್ ತಂಗಿಗೆ ನೀನ್ ಏನಾದ್ರು ರೀತಿ ಕಷ್ಟ ಕೊಟ್ರೆ, ಅವಳಿಗೇನಾದ್ರೂ ಹರ್ಟ್ ಮಾಡಿದ್ರೆ ಮೂಗ್ ಹೊಡೆದ್ ಬಿಡ್ತೀನಿ ನೋಡು ಅಂತ ಬೆದರಿಸ್ತಾರೆ. ಕರೆಕ್ಟ್. ಸೊ ಇವನ್ ಇನ್ ದಟ್ ಕೇಸ್ ಇಲ್ಲಿ ನಾನು ವಿಲ್ ಯೂಸ್ ಮಾಡಿ ಹೇಳ್ತೀನಿ. ಐ ವಿಲ್ ಬ್ರೇಕ್ ಯು ನೋಸ್. ಕ್ಲಿಯರ್? ನೆಕ್ಸ್ಟ್, ಐ ವಿಲ್ ಲರ್ನ್ ಇಂಗ್ಲಿಷ್. ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿದ್ರಿ, ಕೆಲವು ಕೇಸಲ್ಲಿ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಬಳಸಿದ್ವಿ ಬಿಕಾಸ್ ನಡೀತಾ ಇತ್ತು. ಬಟ್ ಇನ್ನು ಕೆಲವು ಕೇಸಲ್ಲಿ, ಸ್ಪೆಷಲಿ ಇನ್ ದ ಕೇಸಸ್ ವೇರ್ ನಿಮ್ಮ ಸರ್ಟನಿಟಿ ಎದ್ದು ಕಾಣ್ಬೇಕಿರತ್ತೆ, ಅಂತಹ ಕೇಸಸ್ ಅಲ್ಲಿ ನಾವು ಶಾರ್ಟ್ ಫಾರ್ಮ್ ಪ್ರಿಫರ್ ಮಾಡೋದಿಲ್ಲ, ಆರ್ ಕಂಬೈನ್ಡ್ ಫಾರ್ಮ್ ಪ್ರಿಫರ್ ಮಾಡೋದಿಲ್ಲ. ಇವಾಗ ನೋಡಿ, ಐ ಲರ್ನ್ ಇಂಗ್ಲಿಷ್ ಅಂದ್ರೆ ಅಲ್ಲಿ ವಿಲ್ ಕೇಳಿಸ್ತಾನೆ ಇಲ್ಲ ನಮ್ಗೆ. ರೈಟ್. ಬಟ್ ಇಲ್ಲಿ ವಿಲ್ಲಿಂಗ್ನೆಸ್ ಕಾಣಬೇಕಿದೆ, ನಾನು ಇಂಗ್ಲಿಷ್ ಕಲಿತೀನಿ ಸರ್ಟನ್ ಆಗಿ ಅಂತ ಇದ್ದಾಗ, ಸೊ ವಿಲ್ ಬಿಡಿಸಿ ಹೇಳೋದೇನೆ ಒಳ್ಳೇದು. ಐ ವಿಲ್ ಲರ್ನ್ ಇಂಗ್ಲಿಷ್ ಲೈಕ್ ದಿಸ್. ಓಕೆ. ನೆಕ್ಸ್ಟ್, ರಿಕ್ವೆಸ್ಟ್ ಮಾಡ್ಬೇಕಾದಾಗ ನಾವು ಹೆಚ್ಚಾಗಿ ಪ್ರಶ್ನೆ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀವಿ, ಕೇಳ್ಕೊಳ್ತೀವಿ ಅಲ್ವಾ. ಸೊ ವಿಲ್ ಅನ್ನೋದು ಬಿಗಿನಿಂಗ್ ಅಲ್ಲಿ ಬಳಸ್ಬಿಟ್ಟು, ಆಸ್ ಯು ಆಸ್ಕ್ ದ ಕ್ವೆಶನ್ಸ್, ಬಿಕಾಸ್ ಹೆಲ್ಪಿಂಗ್ ವರ್ಬ್ಸ್, ಮಾಡಲ್ ವರ್ಬ್ಸ್ ಬಿಗಿನಿಂಗ್ ಅಲ್ಲಿ ಬಳಸಿ ನಾವು ಪ್ರಶ್ನೆ ಕೇಳೋದು. ವಿಲ್ ಯು ಬೈ ಅನ್ ಐಸ್ ಕ್ರೀಮ್ ಫಾರ್ ಮೀ? ಇಲ್ಲಿ ಆನ್ ಬರ್ಬೇಕು ಗೈಸ್. ಕ್ಲಿಯರ್? ವಿಲ್ ಯು ಬೈ ಅನ್ ಐಸ್ ಕ್ರೀಮ್ ಫಾರ್ ಮೀ? ಅಂಡ್ ಇಲ್ಲಿ ನೋಡಿ, ಸ್ಪೆಷಲಿ ವಿಲ್ ಅಂತ ಬಂದಾಗ ಈ ಶಬ್ದ ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಇದೆ. ಕರೆಕ್ಟ್. ಸೊ ಇದು ಪೊಲೈಟ್ನೆಸ್ ಅಲ್ಲಿ ಅಷ್ಟು ಒಳ್ಳೆ ಕೆಲಸ ಮಾಡೋದಿಲ್ಲ. ಓಕೆನಾ? ಸೊ ವಿಲ್ ಅನ್ನೋ ಶಬ್ದ ಬಳಸಿ ನೀವೇನಾದ್ರೂ ರಿಕ್ವೆಸ್ಟ್ ಮಾಡ್ಬೇಕಾದಾಗ ಸ್ಪೆಷಲಿ ಪ್ಲೀಸ್ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ಒಳ್ಳೇದು. ಇನ್ನು ಎಕ್ಸ್ಟ್ರಾ ಪೊಲೈಟ್ನೆಸ್ ಅಥವಾ ಜಸ್ಟ್ ಸ್ವಲ್ಪ ಪೊಲೈಟ್ನೆಸ್ ಇನ್ಕ್ರೀಸ್ ಮಾಡಿ ಅದು ತೋರಿಸುತ್ತೆ. ಓಕೆ. ನನಗೊಂದು ಐಸ್ ಕ್ರೀಮ್ ಕೊಡಿಸ್ತೀರಾ? ಈ ರೀತಿ. ರೈಟ್. ನೆಕ್ಸ್ಟ್, ಐ ವಿಲ್ ಗೆಟ್ ಮ್ಯಾರಿಡ್ ನೆಕ್ಸ್ಟ್ ಇಯರ್. ನೋಡಿ, ಫಾರ್ ಫ್ಯೂಚರ್, ಮುಂದಿನ ವರ್ಷ ಇದೆ, ಇನ್ನು ತುಂಬಾ ಮುಂದೆ ಇದೆ ಅಲ್ವಾ. ಸೊ ವಿಲ್ ಬಳಸಿ ನಾನು ಫ್ಯೂಚರ್ ಟೆನ್ಸ್ ಅನ್ನ ಹೇಳಿದೆ, ನಾನು ಮುಂದಿನ ವರ್ಷ ಮದ್ವೆ ಆಗ್ತೀನಿ. ಓಕೆ. ವಿಲ್ ಯು ಬೈ ಅನ್ ಐಸ್ ಕ್ರೀಮ್ ಫಾರ್ ಮೀ ಟುಮಾರೋ ಅಟ್ ದ ಮಾಲ್? ಎಸ್, ಯು ಕ್ಯಾನ್ ಯೂಸ್ ದ ಸ್ಟೇಟ್ಮೆಂಟ್ ಲೈಕ್ ದಿಸ್. ಓಕೆ. ನೆಕ್ಸ್ಟ್ ನೋಡಿ, ಐ ವಿಲ್ ಗ್ರಾಜುಯೇಟ್ ಫ್ರಮ್ ಕಾಲೇಜ್ ನೆಕ್ಸ್ಟ್ ಇಯರ್. ಇದು ಒಂದು ಫ್ಯಾಕ್ಟು. ಐ ರಿಪೀಟ್ ದ ಎಕ್ಸಾಂಪಲ್. ಐ ವಿಲ್ ಗ್ರಾಜುಯೇಟ್ ಫ್ರಮ್ ಕಾಲೇಜ್ ನೆಕ್ಸ್ಟ್ ಇಯರ್. ಇವಾಗ ನಾನು
ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಇದೀನಿ ಅಂತ ಇಟ್ಕೊಳ್ಳಿ ಅಲ್ವಾ, ರೈಟ್. ಮಾಸ್ಟರ್ ಡಿಗ್ರಿ ನಾನು ಮಾಡ್ತಾ ಇದ್ದೀನಿ. ಸೊ 2 ವರ್ಷ ಇರುತ್ತೆ ಮಾಸ್ಟರ್ಸ್. ಇವಾಗ ನಾನು ಮೊದಲನೇ ವರ್ಷ, ನೆಕ್ಸ್ಟ್ ವರ್ಷ ಡೆಫಿನೆಟ್ಲಿ ನಾನು ಗ್ರಾಜುಯೇಟ್ ಆಗೇ ಆಗ್ತೀನಿ, ಪಾಸ್ ಔಟ್ ಆಗಿ ಆಗ್ತೀನಿ, ರೈಟ್. ಸೊ ದಟ್ ಇಸ್ ಅ ಫ್ಯಾಕ್ಟ್ ಅಂಡ್ ಫ್ಯೂಚರ್ ಅಲ್ಲಿದೆ. ಸೊ ಇನ್ ದಟ್ ಕೇಸ್ I will graduate from college next year. Okay. Next. Don't worry guys. When you get the PPT, you can see this. Okay. Ivaga nanu slide share ಮಾಡ್ತಿರೋದ್ರಿಂದ ಅದು ಕಾಣ್ತಾ ಇಲ್ಲ. Okay na? Next ನೋಡಿ, I will come tomorrow, he will come tomorrow. ಏನಿಗಳು ನಾರ್ಮಲ್ ಫ್ಯೂಚರ್ ವಾಕ್ಯಗಳು. ನಾನ್ ನಾಳೆ ಬರ್ತೀನಿ, ಅವನು ನಾಳೆ ಬರ್ತಾನೆ. We will go, they will come. ನಾವು ಹೋಗ್ತೀವಿ, ಅವ್ರು ಬರ್ತಾರೆ. ಮೈ ಮದರ್ ವಿಲ್ ಕಾಲ್ ಯು, ನಮ್ಮಮ್ಮ ನಿನಗೆ ಕರೆ ಮಾಡ್ತಾರೆ. ಇವುಗಳು ಬರೀ ಒಂದು ಫ್ಯೂಚರ್ ಅಲ್ಲಿರುವ ಕ್ರಿಯೆಯನ್ನ ಅಷ್ಟೇ ಸೂಚಿಸ್ತಾ ಇದೆ, ಬೇರೆ ಏನು ಕಾಣ್ತಾ ಇಲ್ಲ ಇದ್ರಲ್ಲಿ ಅಲ್ವಾ. ಬಟ್ ಅದೇ ಇಲ್ಲೇನಿದೆ ನೋಡಿ, ಐ ವಿಲ್ ಟೇಕ್ ಯು ಫಾರ್ ಅ ಮೂವಿ ಟುಮಾರೋ. ನಾನು ನಿಮ್ಗೆ ನಾಳೆ ಒಂದು ಸಿನಿಮಾಗೆ ಕರ್ಕೊಂಡು ಹೋಗ್ತೀನಿ. ವಾಟ್ ಯು ಡೂಯಿಂಗ್ ಹಿಯರ್? ಯು ಆರ್ ಆಫರಿಂಗ್ ಟು ಟೇಕ್ ದೆಮ್ ಫಾರ್ ಅ ಮೂವಿ. ಅವ್ರಿಗೆ ಈ ಮೂವಿ ಕರ್ಕೊಂಡು ಹೋಗೋದಕ್ಕೆ ನೀವು ಅವ್ರಿಗೆ ಆಫರ್ ಮಾಡ್ತಾ ಇದ್ದೀರಿ. ಯು ಆರ್ ಆಫರಿಂಗ್ ಸಮಥಿಂಗ್, ರೈಟ್. ಸೊ ಅವಾಗ ಐ ವಿಲ್. ಅಂಡ್ ಅಗೇನ್ ಇದೊಂದು ಪ್ರಾಮಿಸಿಂಗ್ ಸ್ಟೇಟ್ಮೆಂಟ್ ಆಗಿದೆ, ನಾನು ಕರ್ಕೊಂಡು ಹೋಗ್ತೀನಿ ಅನ್ನೋ ತರ. ಓಕೆನಾ? ಇವಾಗ ಕರ್ಕೊಂಡು ಹೋಗುವುದು ಅಂತ ಇದ್ದಾಗ ಟೇಕ್ ಅಂತ ಯೂಸ್ ಮಾಡಬಹುದು. ಕರ್ಕೊಂಡು ಬರುವುದು ಅಥವಾ ಕರೆ ತರುವುದು ಅಂತ ಇದ್ದಾಗ ಬ್ರಿಂಗ್ ಅಂತ ಯೂಸ್ ಮಾಡಿ, ರೈಟ್. ಸೊ ಇವಾಗ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ ಹೋಗ್ತಾ ಇದ್ದಾರೆ ನೀವು. ಸೊ ಐ ವಿಲ್ ಬ್ರಿಂಗ್ ಯು ಫಾರ್ ಮೂವಿ ಕರೆಕ್ಟ್ ಆಗೋದಿಲ್ಲ. ಕ್ಲಿಯರ್? ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕ್ವೆಶನ್ಸ್ ಹೇಗೆ ಬರ್ತದೆ ನೋಡಿ. ವಿಲ್ ಯು ಬ್ರಿಂಗ್ ಇಟ್? ನೀನ್ ಅದನ್ನ ತರ್ತೀಯಾ? ವಿಲ್ ಯು ಟೇಕ್ ಮೀ ಟು ದ ಬೀಚ್? ನೀವ್ ನನಗೆ ಬೀಚ್ ಕರ್ಕೊಂಡು ಹೋಗ್ತೀರಾ? ಸಿ, ಇದು ಇಟ್ ಕುಡ್ ಬಿ ಅ ರಿಕ್ವೆಸ್ಟ್, ಒಂದು ರಿಕ್ವೆಸ್ಟ್ ಆಗಿರಬಹುದು ಇದು, ರೈಟ್. ಸ್ಪೆಷಲಿ ಇಫ್ ಯು ವಾಂಟ್ ಟು ಶೋ ಅ ಲಿಟಲ್ ಪೊಲೈಟ್ನೆಸ್, ಪ್ಲೀಸ್ ಅಂತ ಆಡ್ ಮಾಡಬಹುದು. ವಿಲ್ ಯು ಪ್ಲೀಸ್ ಟೇಕ್ ಮೀ ಟು ದ ಬೀಚ್, ಆರ್ ವಿಲ್ ಯು ಟೇಕ್ ಮೀ ಟು ದ ಬೀಚ್ ಪ್ಲೀಸ್. ಪ್ಲೀಸ್ ಎಂಡ್ ಅಲ್ಲಿ ಕೂಡ ಯೂಸ್ ಮಾಡಿ. ಓಕೆ. ಸೊ ನೀವು ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡಿದ್ರೆ ಯಾರು ಕೂಡ ಅದನ್ನ ಇಗ್ನೋರ್ ಮಾಡೋದೇ ಇಲ್ಲ. ದೇ ವಿಲ್ ಡೆಫಿನೆಟ್ಲಿ ಅಕ್ಸೆಪ್ಟ್ ಯುವರ್ ರಿಕ್ವೆಸ್ಟ್. ಸೊ ಶೋರ್ ಐ ವಿಲ್ ಟೇಕ್ ಯು. ಹೌದು, ಖಂಡಿತವಾಗಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಓಕೆ. ಸೊ ಇವಾಗ ನೋಡಿ, ನಾನು ನಾಳೆ ಬರ್ತೀನಿ ಅಂದ್ರೆ ಐ ವಿಲ್ ಕಮ್. ಬರೋದಿಲ್ಲ ಅಂತ ನೆಗೆಟಿವ್ ಅಲ್ಲಿ ಹೇಳಿದಾಗ ಒಂದು ವಿಷಯ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ವಾಟ್ ಇಸ್ ದಾಟ್? ಹೆಲ್ಪಿಂಗ್ ವರ್ಬ್ ಗಳಿಗೆ ನಾಟ್ ಆಡ್ ಮಾಡ್ತೀರಿ, ರೈಟ್. ಮೀನಿಂಗ್ ಇಲ್ಲಿ ವಿಲ್ ಗೆ ನೀವು ನಾಟ್ ಆಡ್ ಮಾಡಿದ್ರಿ, ಕರೆಕ್ಟ್. ಇದನ್ನ ಕಂಬೈನ್ಡ್ ಫಾರ್ಮ್ ಅಲ್ಲಿ ಎರಡು ಒಟ್ಟಿಗೆ ಸೇರಿಸಿ ಕಂಬೈನ್ ಮಾಡಿ ಹೇಳ್ಬೇಕಾದಾಗ ನಾವು ವಿಲೆಂಟ್ ಅಂತ ಹೇಳ್ಬಾರ್ದು. ಇವಾಗ ಡೋಂಟ್, ಡಿಡಂಟ್ ಅಂತ ಹೇಗೆ ಹೇಳಿದ್ವಿ, ಸೊ ಆ ತರ ವಿಲೆಂಟ್ ಅಂತ ಹೇಳ್ತಾರೆ ಕೆಲವರು. ದಟ್ ಇಸ್ ರಾಂಗ್. ಇಲ್ಲಿ ವೋಂಟ್ ಅಂತ ಹೇಳ್ಬೇಕು. ಓಕೆ. ಐ ವೋಂಟ್ ಕಮ್ ಟುಮಾರೋ. ಆಲ್ ರೈಟ್. ರಿಕ್ವೆಸ್ಟ್ಸ್ ಆರ್ ಕ್ವೆಶನ್ಸ್. ಮೋಸ್ಟ್ ಆಫ್ ಯುವರ್ ರಿಕ್ವೆಸ್ಟ್ ಆರ್ ಇನ್ ಕ್ವೆಶ್ಚನ್ ಫಾರ್ಮ್ಯಾಟ್ ಓನ್ಲಿ. ಓಕೆ. ಬಟ್ ಎಲ್ಲ ಕ್ವೆಶನ್ಸ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಬಾರ್ದು. ಆಲ್ ರೈಟ್. ಸೊ ವಿಲ್ ಯು ಕಮ್ ಟುಮಾರೋ, ವಿಲ್ ಹಿ ಕಮ್ ಟುಮಾರೋ, ದಿಸ್ ಆರ್ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್ಸ್. ಬರೀ ಕ್ವೆಶನ್ಸ್ ಅಷ್ಟೇ. ನೀನ್ ನಾಳೆ ಬರ್ತೀಯಾ, ಅವನು ನಾಳೆ ಬರ್ತಾನಂತ ಜಸ್ಟ್ ಪ್ರಶ್ನೆಯನ್ನ ಕೇಳ್ತಾ ಇದ್ವಿ. ಬಟ್ ಇಲ್ಲಿ ಥರ್ಡ್ ಒನ್ ನೋಡಿ, ವಿಲ್ ಯು ಓಪನ್ ದ ಡೋರ್ ಫಾರ್ ಮೀ ಪ್ಲೀಸ್. ಇದು ಒಂದು ರಿಕ್ವೆಸ್ಟ್, ರೈಟ್. ನೀವು ಒಂದು ಡೋರ್ ಓಪನ್ ಮಾಡ್ಬೇಕಾಗಿದೆ, ರೈಟ್. ಕೈಯಲ್ಲಿ ತುಂಬಾ ಏನೇನೋ ವಸ್ತುಗಳಿವೆ. ಸೊ ಹಿಂದೆ ಬರೋರಿಗೆ ನೀವು ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ನೀವು ನನಗೋಸ್ಕರ ಡೋರ್ ಅನ್ನ ತೆರಿತೀರಾ? ವಿಲ್ ಯು ಮ್ಯಾರಿ ಮೀ? ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸಮ್ವನ್, ಅವರಿಗೆ ನೀವು ಈ ರೀತಿ ರಿಕ್ವೆಸ್ಟ್ ಮಾಡಬಹುದು. ಓಕೆ. And so whenever you join the class, make sure that your mic is off. Okay. All right. And ಇಲ್ಲಿ ನೋಡಿ, will you shut up please ಅಂತ ಹೇಳಿದ್ದಾರೆ. ಇಲ್ಲಿ ಪ್ಲೀಸ್ ಅನ್ನೋದಕ್ಕೆ ಯೂಸ್ ಮಾಡಿದಕ್ಕೆ ನನಗೆ ಗೊತ್ತಾಯ್ತು ಇದು ಒಂದು ರಿಕ್ವೆಸ್ಟ್ ಅಂತ. ಬಟ್ ಈ ಶಟ್ ಅಪ್ ಅನ್ನೋ ಶಬ್ದ ಇಲ್ಲಿ ಅಷ್ಟೊಂದು ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ. ಓಕೆ. ವೈ? ಬಿಕಾಸ್ ಶಟ್ ಅಪ್ ಅನ್ನೋದು ಸ್ವಲ್ಪ ಬೇರೆ ಯಾರೊಬ್ರಿಗೆ ನಾವು ಬೈಬೇಕಾದಾಗ ಇದು ಬಳಕೆ ಆಗುತ್ತೆ. Okay guys, can you all see my screen now? Due to rain, ಮಳೆ ಆಗಿರೋದ್ರಿಂದ I'm facing some issues, okay, due to network. Okay. Yes, ಕರೆಕ್ಟ್. ಹೌದು, ಇಲ್ಲಿ ಶಟ್ ಅಪ್ ಅನ್ನೋದು ಸ್ಪೆಷಲಿ ರಿಕ್ವೆಸ್ಟ್ ಮಾಡ್ಬೇಕಾದಾಗ ಕರೆಕ್ಟ್ ಆಗೋದಿಲ್ಲ, ರೈಟ್. ಬಿಕಾಸ್ ಯಾರೊಬ್ರಿಗೆ ಬಾಯಿ ಮುಚ್ಕೊಳ್ಳಿ ಅಂತ ಹೇಳ್ಬೇಕಾದಾಗ ಶಟ್ ಅಪ್ ಅಂತ ಬರುತ್ತೆ ತಾನೆ. ಬಟ್ ಇಫ್ ಯು ವಾಂಟ್ ಟು ರಿಕ್ವೆಸ್ಟ್ ಸಮ್ ಒನ್ ಇನ್ ದ ಪೊಲೈಟ್ ವೇ, ಪ್ಲೀಸ್ ಸ್ವಲ್ಪ ಸುಮ್ನೆ ಇರ್ತೀರಾ ಅಥವಾ ಸ್ವಲ್ಪ ಸೈಲೆಂಟ್ ಆಗಿ ನೀವು ಇರ್ತೀರಾ ಅಂತ ಹೇಳ್ಬೇಕಾದ್ರೆ ವಿಲ್ ಯು ಪ್ಲೀಸ್ ಬಿ ಕ್ವಯಟ್ ಅಂತ ಹೇಳ್ಬಹುದು. ಆಲ್ರೈಟ್. ನೆಕ್ಸ್ಟ್, ವಿಲ್ ಯು ಕಾಲ್ ಹಿಮ್ ಟುಡೇ. ಇದು ನಾರ್ಮಲ್ ಫ್ಯೂಚರ್ ಪ್ರಶ್ನೆ. ನೀವು ಅವನಿಗೆ ಇವತ್ತು ಕರೆ ಮಾಡ್ತೀರಾ?
ಅಂಡ್ ಇದನ್ನ ನೀವು WH ಕ್ವೆಶನ್ ಅಲ್ಲಿ ಕೇಳ್ಬೇಕಾದಾಗ ಏನ್ ಬರುತ್ತೆ, ಎಲ್ಲ ಫಾರ್ಮ್ಯಾಟ್ ಸೇಮ್, ಬಟ್ ಎಲ್ಲದಕ್ಕೂ ಮುಂಚಿತವಾಗಿ WH ವರ್ಡ್ ನಾವು ಆಡ್ ಮಾಡ್ತೀವಿ. ಆಲ್ ರೈಟ್, ವೆನ್ ವಿಲ್ ಯು ಕಮ್ ಟುಮಾರೋ, ನೀವು ನಾಳೆ ಯಾವಾಗ ಬರ್ತೀರಾ, ಆರ್ ವಾಟ್ ಟೈಮ್ ವಿಲ್ ಯು ಕಮ್ ಟುಮಾರೋ, ನೀವು ನಾಳೆ ಎಷ್ಟು ಗಂಟೆಗೆ ಬರ್ತೀರಾ. ಆಲ್ ರೈಟ್, ಸೊ ಗೈಸ್ ಇವಾಗ ನೋಡಿ ಯಾರೊಬ್ರು ಕ್ಯಾನ್ ವಿಲ್ ಮತ್ತೆ ಮಧ್ಯೆ ಡಿಫ್ರೆನ್ಸ್ ಕೇಳ್ತಾ ಇದ್ರಿ, ಅದನ್ನ ನಾನು ನಿಮಗೆ ರಿಕ್ವೆಸ್ಟಿಂಗ್ ಕ್ಲಾಸ್ ಒಂದಿದೆ, ಪರ್ಮಿಷನ್ ಹೇಗೆ ಕೇಳೋದು, ರಿಕ್ವೆಸ್ಟ್ ಹೇಗೆ ಕೇಳೋದು ಅನ್ನೋದ್ರ ಬಗ್ಗೆ ಸೆಪರೇಟ್ ಕ್ಲಾಸ್ ಇದೆ. ಅಲ್ಲಿ ಡೀಟೇಲ್ ಆಗಿ ಬರೀ ಕ್ಯಾನ್ ವಿಲ್ ಅಷ್ಟೇ ಅಲ್ಲ, ಮತ್ತೆ ಇನ್ನು ಕೆಲವು ಶಬ್ದಗಳ ಜೊತೆಗೆ ನೀವು ಡಿಫ್ರೆನ್ಸ್ ತಿಳ್ಕೊಳ್ತೀರಿ. ಆಲ್ ರೈಟ್, ಎಸ್, ಬಟ್ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು, ಕ್ಯಾನ್ ಇಸ್ ಆಲ್ಸೋ ಯೂಸ್ಡ್ ವೈಲ್ ರಿಕ್ವೆಸ್ಟಿಂಗ್. ಕ್ಯಾನ್ ಕೂಡ ರಿಕ್ವೆಸ್ಟ್ ಮಾಡ್ಬೇಕಾದಾಗಲೇ ಯೂಸ್ ಮಾಡೋದು. ಓಕೆನಾ? ಸೊ ಟು ರೆಫ್ಯೂಸ್ ಟು ಡೂ ಸಮಥಿಂಗ್ ಅಂದ್ರೇನು, ಏನೋ ಒಂದನ್ನ ಮಾಡುವುದರಿಂದ ನಿರಾಕರಿಸುವುದು ಅಂದ್ರೇನು, ಮಾಡೋದಿಲ್ಲ ಅಂತ ಹೇಳುವುದು. ಮೀನಿಂಗ್ ವಾಕ್ಯವನ್ನ ನೆಗೆಟಿವ್ ಅಲ್ಲಿ ಹೇಳ್ತೀರಿ. ಸೊ ವಿಲ್ ನಾಟ್ ಅಥವಾ ವೋಂಟ್ ಬಳಸಿ ನೀವು ಹೇಳ್ಬೇಕು. ನೋ ಐ ವೋಂಟ್ ಕುಕ್ ಯೋರ್ ಡಿನ್ನರ್, ಯು ಕ್ಯಾನ್ ಕುಕ್ ಇಟ್ ಯೋರ್ ಸೆಲ್ಫ್. ರೈಟ್, ಸ್ಪೆಷಲಿ ಯಾರು ವರ್ಕಿಂಗ್ ವಿಮೆನ್ಸ್ ಇರ್ತಾರೆ ಅಲ್ವಾ, ನಾನು ವರ್ಕಿಂಗ್ ವಿಮೆನ್ ಇದ್ದೀನಿ ಅಂತ ಇಟ್ಕೊಳ್ಳಿ, ನಮ್ಮ ಮನೇಲಿ ಯಾರಾದ್ರೂ ನಾನು ಲೇಟ್ ನೈಟ್ 10:30 ಮಟ್ಟ ಕೆಲಸ ಮಾಡಿ ಬಂದ್ಬಿಟ್ಟು ನನಗೆ ಅಡಿಗೆ ಮಾಡಿ ಅಂತ ಹೇಳಿದ್ರೆ ನನಗೆ ಕೋಪ ಬರುತ್ತೆ. ರೈಟ್, ಬಿಕಾಸ್ ಐ ಆಮ್ ಆಲ್ರೆಡಿ ವೆರಿ ಟಯರ್ಡ್. ಆ ರೀತಿ ಇದ್ದಾಗ ನಾನು ನಮ್ಮ ಸಿಬ್ಲಿಂಗ್ಸ್ಗೋ ಅವ್ರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಾನೇನ್ ಹೇಳ್ತೀನಿ, ನೋಡಿ ನನಗೆ ಇವಾಗ ಅಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನೀವಾಗಿಯೇ ಅಡಿಗೆ ಮಾಡ್ಕೊಳ್ಳಿ, ಯು ಕ್ಯಾನ್ ಕುಕ್ ಇಟ್ ಯೋರ್ ಸೆಲ್ಫ್. ಕರೆಕ್ಟ್. ಐ ಹ್ಯಾವ್ ಆಸ್ಕ್ಡ್ ಹಿಮ್ ಬಟ್ ಹಿ ವೋಂಟ್ ಡೂ ಇಟ್. ಸ್ಪೆಷಲಿ ಕನ್ಸಿಡರ್ ಯುವರ್ ಇನ್ ಅ ಪ್ರೊಫೆಷನಲ್ ಸಿಚುವೇಶನ್, ಏನು ವರ್ಕ್ ಮಾಡ್ತಾ ಇದ್ದೀರಿ ಅಂಡ್ ನಿಮ್ಮ ಕೋ ವರ್ಕರ್ ಅವ್ರ ನಿಮ್ಮ ಕೊಲೀಗ್ಸ್, ರೈಟ್, ಅವರಿಗೆ ನೀವೊಂದು ಎಕ್ಸ್ಟ್ರಾ ವರ್ಕ್ ಕೊಡ್ತೀರಿ, ನಿಮ್ಮ ಕೆಲಸವನ್ನ ಅವ್ರ ಹತ್ರ ಮಾಡಿಸ್ಕೊಳಕ್ಕೆ ಕೇಳ್ತೀರಿ, ಬಟ್ ಅವನ ಹತ್ರನೇ ತುಂಬಾ ಕೆಲಸ ತುಂಬಿದೆ, ಸೊ ಹಿ ವೋಂಟ್ ಡೂ ಇಟ್, ಅವ್ರು ನಿರಾಕರಿಸ್ತಾನೆ ಅಂತ ನೀವು ಹೇಳ್ತಾ ಇದ್ದೀರಿ. ಓಕೆ, ಐ ವೋಂಟ್ ಪೇ ಫಾರ್ ಡ್ಯಾಮೇಜಸ್ ಇಫ್ ಯು ಡ್ರೈವ್ ರೆಕ್ಲೆಸ್ಲಿ. ಓಕೆ, ಏನರ್ಥ, ನೀವು ನಿಮ್ಮ ಫ್ರೆಂಡ್ ಜೊತೆಗೆ ಏನೋ ಬೈಕ್ ರೈಡ್ ಅಥವಾ ಕಾರ್ ಡ್ರೈವ್ ಗೆ ಹೋಗ್ತಿದ್ದೀರಿ, ಅವರು ಹೇಗ್ ಬೇಕು ಹಾಗೆ ರೆಕ್ಲೆಸ್ಲಿ ಅಂದ್ರೆ ಏನೋ ವಿತೌಟ್ ಬೀಂಗ್ ಕೇರ್ಫುಲ್, ನೀವು ಕೇರ್ಫುಲ್ ಆಗಿ ಇಲ್ವೇ ಇಲ್ಲ, ನಿಮ್ಮ ಫ್ರೆಂಡು ಒಂಚೂರು ಹುಷಾರಾಗಿಲ್ವೇ ಇಲ್ಲ, ಹೇಗ್ ಬೇಕೋ ಹಾಗೆ ಡ್ರೈವ್ ಮಾಡ್ತಾ ಇದ್ದಾರೆ, ಅವಾಗ ನೀವು ಈ ರೀತಿ ಅವ್ರಿಗೆ ಥ್ರೆಟ್ ಏನೋ ಅವ್ರು ಬೆದರಿಸ್ತೀರಿ, ನೋಡು ನೀನ್ ಯಾವ ರೀತಿ ಬೇಕೋ ಆ ರೀತಿ ಡ್ರೈವ್ ಮಾಡಿದ್ರೆ ನಿನ್ನ ಗಾಡಿಗೆ ಏನಾದ್ರು ಡ್ಯಾಮೇಜ್ ಆದ್ರೆ ನಾನ್ ಹೊಣೆಗಾರಳಲ್ಲ, ನಾನು ಪೇ ಮಾಡೋದಿಲ್ಲ ಆ ಡ್ಯಾಮೇಜ್ಗೆ ಅಂತ ಮುಂಚೆನೆ ನೀವು ಅವ್ರಿಗೆ ವಾರ್ನ್ ಮಾಡ್ತಾ ಇದೀರಿ. ಕ್ಲಿಯರ್? ನೆಕ್ಸ್ಟ್, ಶಿ ವಿಲ್ ನಾಟ್ ಟೆಲ್ ಮಿ ಹರ್ ಸ್ಯಾಲರಿ. ಅವಳು ನನಗೆ ತನ್ನ ಸ್ಯಾಲರಿಯನ್ನ ಹೇಳುದಿಲ್ಲ, ಬಿಕಾಸ್ ಸ್ಯಾಲರಿ ಇಸ್ ಅ ವೆರಿ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಫಾರ್ ಮೋಸ್ಟ್ ಆಫ್ ಅಸ್ ಅಲ್ವಾ. ಹೆಚ್ಚಾಗಿ ಎಲ್ಲರಿಗೂ ಕೂಡ ಸ್ಯಾಲರಿ ಒಂದು ಅಷ್ಟು ಡಿಸ್ಕ್ಲೋಸ್ ಮಾಡುವಂತಹ ವಿಷಯ ಅಲ್ಲ, ಅಷ್ಟು ಹೇಳ್ಕೊಳ್ಳುವಂತ ವಿಷಯ ಇರಲಿಲ್ಲ ಕೆಲವರಿಗೆ, ಕೆಲವರು ಅದನ್ನ ಸೀಕ್ರೆಟ್ ಆಗಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ರೈಟ್, ಸೊ ಇಲ್ಲಿ ಎಕ್ಸಾಂಪಲ್ ಇರುವ ಶಿ ಕೂಡ ಹಾಗೇನ. ಸೊ ಶಿ ವಿಲ್ ನಾಟ್ ಟೆಲ್ ಮಿ ಹರ್ ಸ್ಯಾಲರಿ ಆರ್ ಶಿ ವೋಂಟ್ ಕೂಡ ಹೇಳಿ, ವಿಲ್ ನಾಟ್ ಆದ್ರೂ ಹೇಳಿ, ಬೋತ್ ಆರ್ ಎಕ್ಸೆಪ್ಟಬಲ್. ಓಕೆನಾ? ಅವಳು ನನಗೆ ತನ್ನ ಸ್ಯಾಲರಿಯನ್ನ ಹೇಳೋದಿಲ್ಲ. ನೆಕ್ಸ್ಟ್, ಚಿಲ್ಡ್ರನ್ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ. ಸ್ಪೆಷಲಿ ಇವಾಗ ನೋಡಿ, ನೀವು ನೋಡ್ತಿರ್ಬಹುದು ನ್ಯೂಸ್ ಅಲ್ಲೆಲ್ಲ, ಕೆಲವು ಪ್ಲೇಸ್ ಅಲ್ಲಿ ಏನೋ ಡ್ಯೂ ಟು ಸಮ್ ಸೈಕ್ಲೋನ್ ಎಫೆಕ್ಟ್ ತುಂಬಾನೇ ಮಳೆ ಆಗೋದು ಈ ತರ ಎಲ್ಲ ಆಗ್ತಾ ಇದೆ. ಸೊ ಕೆಲವು ಏರಿಯಾಸ್ ಅಲ್ಲಿ ಸ್ಕೂಲ್ಗೆ ರಜೆಯನ್ನ ಕೊಟ್ಟಿದ್ದಾರೆ, ಸೊ ಮಕ್ಕಳು ನಾಳೆ ಶಾಲೆಗೆ ಹೋಗೋದಿಲ್ಲ. ಚಿಲ್ಡ್ರನ್ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ. ಓಕೆ, ಅಂಡ್ ನೆಕ್ಸ್ಟ್ ಥಿಂಗ್ ಗೈಸ್, ನೌ ವಿ ಆರ್ ಲರ್ನಿಂಗ್ ಅಬೌಟ್ ವಿಲ್ ಬಿ. ಇವಾಗ ನೋಡಿ, ವಿಲ್ ಬಿ ಸ್ಪೆಷಲಿ ಇವತ್ತು ಕ್ಲಾಸ್ ಅಲ್ಲಿ ನಾವು ಮುಖ್ಯವಾಗಿ ಸಿಂಪಲ್ ಫ್ಯೂಚರ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಓಕೆ, ಸಿಂಪಲ್ ಫ್ಯೂಚರ್ ಅಲ್ಲಿ ಕ್ರಿಯೆಗಳನ್ನ ಹೇಗೆ ಹೇಳೋದು ಅಂತ ನೀವು ನೋಡಿದ್ರಿ. ಯು ಲರ್ನ್ ಓನ್ಲಿ ಅಬೌಟ್ ವರ್ಬ್ಸ್, ರೈಟ್, ವಿಲ್ ಬಳಸಿ ವರ್ಬ್ ಫಸ್ಟ್ ಫಾರ್ಮ್ ಅಲ್ಲಿ ಹೇಳ್ತಾ ಇದ್ರಿ. ಬಟ್ ಸಿಂಪಲ್ ಫ್ಯೂಚರ್ ಅಲ್ಲಿ ನಮ್ಗೆ ಬರೀ ಕ್ರಿಯೆಗಳನ್ನ ಅಷ್ಟೇ ಹೇಳೋದಿರತ್ತಾ? ಇಲ್ಲ, ಒಂದು ಸ್ಟೇಟ್ ಆಫ್ ಬೀಯಿಂಗ್, ಒಂದು ಸ್ಥಿತಿ ಬಗ್ಗೆ ಕೂಡ ನನಗೆ ಹೇಳೋದಿರತ್ತೆ. ಆವಾಗ ವರ್ಬ್ ಇಲ್ಲೇ ಇದ್ದಾಗ ನಾನು ವಿಲ್ ಬಿ ಬಳಸಿ ಹೇಳ್ತೀನಿ. ಕ್ಲಿಯರ್? ಸಿಂಪಲ್ ಫ್ಯೂಚರ್ ಅಲ್ಲಿ ವಿಲ್ ಬಿ ಅಷ್ಟೇ ಇರತ್ತೆ. ಯಾವಾಗ ಸ್ಥಿತಿ ಬಗ್ಗೆ ಹೇಳ್ಬೇಕಾದಾಗ ಬೇರೆ ಯಾವುದು ವರ್ಬ್ ಇಲ್ಲಿ ಇರೋದಿಲ್ಲ. ಓಕೆ, ದೇರ್ ಇಸ್ ನೋ ವರ್ಬ್ ಇನ್ ದಿಸ್ ಸೆಂಟೆನ್ಸಸ್. ಸೊ ಏನು ಈ ತರ ವಿಲ್ ಬಿ ಬಳಸಿ ಸಿಂಪಲ್ ಫ್ಯೂಚರ್ ಅಲ್ಲಿ ಹೇಳಿದ್ರೆ ಏನ್ ಅರ್ಥ ಬರುತ್ತೆ? ಏನೋ ಒಂದು ಇರುತ್ತದೆ, ಆಗಿರುತ್ತದೆ, ಹೋಗಿರುತ್ತದೆ, ಈ ರೀತಿ ಅರ್ಥ ಕೊಡುತ್ತೆ. ರೈಟ್, ಸೊ ಲೆಟ್ಸ್ ಸಿ. ಐ ವಿಲ್ ಬಿ ಬಿಸಿ ಟುಮಾರೋ. ನಾಳೆ ನಾನು ಬ್ಯುಸಿ ಆಗಿರ್ತೀನಿ. ಇಲ್ಲಿ ನಾನೇನೋ ಮಾಡ್ತಿರ್ತೀನಿ, ಏನೋ ಕ್ರಿಯೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ? ಇಲ್ಲ, ದೇರ್ ಇಸ್ ನೋ ಆಕ್ಷನ್ ಹಿಯರ್. ಜಸ್ಟ್ ನನ್ನ ಬಗ್ಗೆ ಅಷ್ಟೇ ನಾನು ಫ್ಯೂಚರ್ ಅಲ್ಲಿ ಒಂದು ಸ್ಥಿತಿ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆನಾ?
ಸೊ ನಾಳೆ ನಾನು ಬ್ಯುಸಿ ಆಗಿರುತ್ತೀನಿ. ಕ್ಲಿಯರ್? ಇಟ್ ವಿಲ್ ಬಿ ಹಾಟ್ ನೆಕ್ಸ್ಟ್ ವೀಕ್ ಆರ್ ನೆಕ್ಸ್ಟ್ ವೀಕ್ ವಿಲ್ ಬಿ ಹಾಟ್. ಈ ವಾಕ್ಯವನ್ನ ಈ ಎರಡು ರೀತಿಗಳಲ್ಲಿ ಹೇಳ್ಬಹುದು. ಮುಂದಿನ ವಾರ ತುಂಬಾ ಬಿಸಿ ಆಗಿರುತ್ತದೆ. ಕ್ಲಿಯರ್? ಸೊ ಸಿಮಿಲರ್ಲಿ ಸಂಡೇ ವಿಲ್ ಬಿ ಹಾಲಿಡೇ ಆರ್ ಇಟ್ ವಿಲ್ ಬಿ ಅ ಹಾಲಿಡೇ ಆನ್ ಸಂಡೇ. ಸಂಡೇ ದಿನ ಅಥವಾ ಭಾನುವಾರದ ದಿನ ರಜೆ ಆಗಿರುತ್ತದೆ ಆರ್ ಜಸ್ಟ್ ರಜೆ ಇರುತ್ತದೆ. ಸೊ ಈ ರೀತಿ ಮೀನಿಂಗ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದಾರೆ ನೀವು ಕೂಡ, ವರ್ಬ್ ನಿಮಗೆ ಕಾಣ್ತಾ ಇಲ್ಲ ಇಲ್ಲಿ, ರೈಟ್? ಸೊ ಬಿಕಾಸ್ ಈ ಕೇಸಲ್ಲಿ ನಾವು ವರ್ಬ್ ಬಗ್ಗೆ ಹೇಳ್ತಿಲ್ಲ, ಜಸ್ಟ್ ಒಂದು ಸ್ಟೇಟ್, ಫ್ಯೂಚರ್ ಸ್ಟೇಟ್ಸ್ ಬಗ್ಗೆ, ಫ್ಯೂಚರ್ ಸ್ಥಿತಿಗಳ ಬಗ್ಗೆ ಹೇಳ್ತಾ ಇದೀವಿ ಅಷ್ಟೇ. ವಿ ವಿಲ್ ಬಿ ಇನ್ ಮ್ಯಾಂಗ್ಳೂರ್ ಟುಮಾರೋ. ನಾಳೆ ನಾವು ಮಂಗಳೂರಲ್ಲಿ ಇರುತ್ತೇವೆ. ಇರುತ್ತೇವೆ. ಎಕ್ಸಾಮ್ ಅಂಡ್ ಈ ಏನೋ ಒಂದು ಇರುವುದಿಲ್ಲ ಅಂತ ನೀವು ನೆಗೆಟಿವ್ ಅಲ್ಲಿ ಹೇಗೆ ಹೇಳೋದು? ವಿಲ್ ಬಿ ನಾಟ್ ಅಂತ ಹೇಳ್ಬಿಡಿ, ವಿಲ್ಗೆ ನೀವು ನಾಟ್ ಸೇರಿಸಿನೇ ಹೇಳ್ಬೇಕು. ಓಕೆನಾ? ಸೊ ಎಕ್ಸಾಮ್ಸ್ ವಿಲ್ ನಾಟ್ ಬಿ ಅಥವಾ ಎಕ್ಸಾಮ್ಸ್ ವೋಂಟ್ ಬಿ ಇನ್ ಆಗಸ್ಟ್. ಪರೀಕ್ಷೆ ಆಗಸ್ಟ್ ನಲ್ಲಿ ನಡೆಸಲಾಗುವುದಿಲ್ಲ. ಟುಮಾರೋ ವೋಂಟ್ ಬಿ ಅ ಹಾಲಿಡೇ. ಟುಮಾರೋ ವೋಂಟ್ ಬಿ ಅ ಹಾಲಿಡೇ. ಕ್ಲಿಯರ್? ನಾಳೆ ರಜೆ ಇರುವುದಿಲ್ಲ. ಆಲ್ರೈಟ್. ಸೊ ಈ ಸ್ಲೈಡ್ ಅಲ್ಲಿ ವಿಲ್ ಬಿ ಅನ್ನ ಬರೀ ಸಿಂಪಲ್ ಫ್ಯೂಚರ್ ಅಲ್ಲಿ ಒಂದು ಸ್ಥಿತಿ ಹೇಳ್ಬೇಕಾದಾಗ ಹೇಗೆ ಯೂಸ್ ಮಾಡ್ಬೇಕು ನೋಡಿದ್ರಿ ಅಲ್ವಾ? ಏನೊಂದು ಇರುತ್ತದೆ, ಇರುತ್ತೀನಿ, ಈ ತರ. ಬಟ್ ವಿಲ್ ಬಿ ಅನ್ನೋದನ್ನ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಓಕೆ? ಸಿಂಪಲ್ ಫ್ಯೂಚರ್ ಅಲ್ಲಿ ಹೇಗಿತ್ತು, ಬರೀ ಸ್ಥಿತಿ ಹೇಳ್ತಾ ಇತ್ತು, ವರ್ಬ್ ಇರ್ಲಿಲ್ಲ. ಬಟ್ ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ ಭವಿಷ್ಯದಲ್ಲಿ ನಾನು ಏನೋ ಒಂದು ಮಾಡ್ತಾ ಇರ್ತೀನಿ, ಫ್ಯೂಚರ್ ಅಲ್ಲಿ ಒಂದು ಕಂಟಿನ್ಯೂಸ್ ಆಕ್ಷನ್ ಅನ್ನ ನೀವು ಹೇಳ್ಬೇಕಾದಾಗ ವಿಲ್ ಬಿ ಜೊತೆಗೆ ವರ್ಬ್ ING ಫಾರ್ಮ್ ಅಲ್ಲಿ ಯೂಸ್ ಮಾಡ್ತೀರಿ. ಕ್ಲಿಯರ್? ಸೊ ದಟ್ ಈಸ್ ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸ್ಪೆಷಲಿ ಈ ಒಂದು ಸ್ಲೈಡ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ನೋಡಿ, ಟುಮಾರೋ ಆಟ್ ದಿಸ್ ಟೈಮ್ ಅಂದ್ರೆ ನಾಳೆ ಇಷ್ಟೊತ್ತಿಗೆ. ಬಿಕಾಸ್ ಪ್ರತಿನಿತ್ಯ ನಮ್ಗೆ ಒಂದೇ ಟೈಮ್ ರುಟೀನ್ ಇರೋದು ಅಲ್ವಾ? ಸೇಮ್ ಟೈಮಿಂಗ್ ಎವ್ರಿ ಡೇ ನೀವು ಗೋ ಥ್ರೂ ಮಾಡ್ತಾ ಇರ್ತೀರಿ ಅಲ್ವಾ? ಒಂದೇ ಸಮಯ ಇರುತ್ತೆ 24 ಗಂಟೆ. ಸೊ ನಾಳೆ ಸಮಯ ಇವತ್ತಿನ ಸಮಯಕ್ಕೆ ನಾನು ಕಂಪೇರ್ ಮಾಡಿ ಹೋಲಿಸಿ ಹೇಳ್ಬಹುದು ಟುಮಾರೋ ಅಟ್ ದಿಸ್ ಟೈಮ್, ನಾಳೆ ಇಷ್ಟೊತ್ತಿಗೆ ಅಂತ. ನಾಳೆ ಮೇ ಬಿ ನಾಳೆ ರಜೆ ಇದೆ ಅಂತ ಇಟ್ಕೊಳ್ಳಿ. ಕ್ಲಿಯರ್? ಸೊ ನಾಳೆ ಇಷ್ಟೊತ್ತಿಗೆ ನಾನು ಮಲಗ್ತಾ ಇರ್ತೀನಿ ಅಂತ ಹೇಳ್ಬೇಕಾದ್ರೆ ಟುಮಾರೋ ಅಟ್ ದಿಸ್ ಟೈಮ್ ಐ ವಿಲ್ ಬಿ ಸ್ಲೀಪಿಂಗ್, ಯು ವಿಲ್ ಬಿ ವರ್ಕಿಂಗ್, ನೀನ್ ಕೆಲಸ ಮಾಡ್ತಾ ಇರ್ತೀಯ. ಶಿ ವಿಲ್ ಬಿ ಸ್ಟಡಿಂಗ್, ಅವಳು ಅಭ್ಯಾಸ ಮಾಡ್ತಾ ಇರ್ತಾಳೆ. ಕರೆಕ್ಟ್? ಸೊ ಇಲ್ಲಿ ಐ ವಿಲ್, ಯು ವಿಲ್, ಶಿ ವಿಲ್ ಅನ್ನೋದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಹೇಗೆ ಬರೀತೀರಿ? ಐಲ್ ಬಿ, ಯುಲ್ ಬಿ, ಶಿಲ್ ಬಿ. ಕರೆಕ್ಟ್? ಅದೇ ರೀತಿ ಇಟ್ ವಿಲ್ ಬಿ ರೈನಿಂಗ್, ಮಳೆ ಆಗ್ತಾ ಇರತ್ತೆ. ಕನ್ಸಿಡರ್ ಸ್ಪೆಷಲಿ ಯುನೋ ನಾಳೆ ಮತ್ತೆ ಇವತ್ತು, ಇವಾಗ ಇತ್ತೀಚೆಗೆ 1-2-3 ಡೇಸ್ ಇಂದ ಸಂಜೆ ಹೊತ್ತೆ 4 to 5 PM ಗೆನೆ ಮಳೆ ಆಗ್ತಾ ಇದೆ. ಸೊ ನೀವೇನ್ ಗೆಸ್ ಮಾಡ್ತೀರಿ? ನಾಳೆ ಇಷ್ಟೊತ್ತಿಗೆ ಮಳೆ ಆಗ್ತಾ ಇರತ್ತೆ. ಟುಮಾರೋ ಇಟ್ ವಿಲ್ ಬಿ ರೈನಿಂಗ್. ಟುಮಾರೋ ಅಟ್ ದಿಸ್ ಟೈಮ್ ಇಟ್ ವಿಲ್ ಬಿ ರೈನಿಂಗ್. ಹಿ ವಿಲ್ ಬಿ ಕುಕಿಂಗ್, ಅವನು ಅಡಿಗೆ ಮಾಡ್ತಾ ಇರ್ತಾನೆ. ವಿ ವಿಲ್ ಬಿ ಈಟಿಂಗ್ ಬ್ರೇಕ್ಫಾಸ್ಟ್, ನಾವು ತಿಂಡಿ ತಿಂತಾ ಇರ್ತೀವಿ. ಅಂಡ್ ನಿಮ್ ಫ್ಯಾಮಿಲಿಯಲ್ಲಿ ನಾಳೆ ಯಾರೊಬ್ರು ಪ್ರವಾಸಕ್ಕೆ ಹೋಗ್ತಾ ಇದಾರೆ, ಪ್ರಯಾಣ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರ ಜೊತೆಗೂ ಕೂಡ ನಾವು ಮಾತನಾಡ್ತೀವಿ. ಹೇಗೆ ನೋಡಿ, ನಾಳೆ ಇಷ್ಟೊತ್ತಿಗೆ ನೀವು ಪ್ರಯಾಣ ಮಾಡ್ತಾ ಇರ್ತೀರಿ. ಕರೆಕ್ಟ್? ಟುಮಾರೋ ಅಟ್ ದಿಸ್ ಟೈಮ್ ದೇ ವಿಲ್ ಬಿ ಟ್ರಾವೆಲಿಂಗ್ ಆರ್ ಯು ವಿಲ್ ಬಿ ಟ್ರಾವೆಲಿಂಗ್. ಕರೆಕ್ಟ್? ಸೊ ಆ ರೀತಿ. ನೆಕ್ಸ್ಟ್ ನೋಡಿ, ಗೋಯಿಂಗ್ ಟು. ಫ್ಯೂಚರ್ ಅಲ್ಲಿ ವಿಲ್ ಹೇಗೆ ಯೂಸ್ ಮಾಡೋದು ನೀವು ತಿಳ್ಕೊಂಡ್ರಿ. ಬಟ್ ಫ್ಯೂಚರ್ ಅಲ್ಲಿ ಬರೀ ವಿಲ್ ಅಷ್ಟೇ ಅಲ್ಲ, ಈ ಗೋಯಿಂಗ್ ಟು ಅನ್ನೋ ಒಂದು ಫ್ರೇಸ್ ಕೂಡ ನಾವು ಬಳಕೆ ಮಾಡ್ತೀವಿ. ಬಟ್ ಯಾವ ಕೇಸಲ್ಲಿ? ಫ್ಯೂಚರ್ ಪ್ಲಾನ್ಸ್ ಇದ್ದಾಗ, ಏನೋ ಭವಿಷ್ಯದಲ್ಲಿ ನಾನು ಏನೊಂದು ಮಾಡ್ಬೇಕು ಅಂತ ನಿಮ್ಮ ಪ್ಲಾನ್ ಇರುತ್ತೆ, ಇನ್ನೊಂದು ಯೋಜನೆ ಇರುತ್ತೆ, ಆವಾಗ ಗೋಯಿಂಗ್ ಟು ಬಳಸ್ತೀರಿ. ಇನ್ನೊಂದು ಪ್ರಿಡಿಕ್ಷನ್ಸ್ ಇದ್ದಾಗ, ಪ್ರಿಡಿಕ್ಷನ್ಸ್ ಅಂದ್ರೆ ಇವಾಗ ಪ್ರೆಸೆಂಟ್ ಕರೆಂಟ್ಲಿ ನಿಮ್ ಹತ್ರ ಏನೋ ಒಂದು ಸಾಕ್ಷಿನೋ ಎವಿಡೆನ್ಸೋ ಏನೋ ಇದೆ, ಅದನ್ನ ಇಟ್ಟುಕೊಂಡು ಮುಂದೆ ಏನೋ ಈ ತರ ಆಗತ್ತೇನೋ ಅಂತ ನೀವು ಮುನ್ಸೂಚನೆ ಮಾಡಿದಾಗ ಪ್ರಿಡಿಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಈ ಎರಡು ಕೇಸಸ್ ಅಲ್ಲಿ ನಾವು ಗೋಯಿಂಗ್ ಟು ಅನ್ನೋ ಫ್ರೇಸ್ ಬಳಕೆ ಮಾಡಿ ಹೇಳ್ಬೇಕು. ಓಕೆನಾ? ಐ ಆಮ್ ಗೋಯಿಂಗ್ ಟು ಬೈ ಅ ಕಾರ್. ಸಿ, ಮೇ ಬಿ ನಾನ್ ನ್ಯೂ ಇಯರ್ಗೆ ಕಾರ್ ತಗೋಬೇಕೆಂದು ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ವಿಲ್ ಅಂತ ಹೇಳಲಿಕ್ಕೆ ಬರುದಿಲ್ಲ. ಓಕೆನಾ? ಬಿಕಾಸ್ ಇದು ಒಂದು ಪ್ಲಾನ್ ಆಗಿದೆ, ತುಂಬಾ ಹಿಂದೆಯಿಂದಾನೇ ನಾನು ಪ್ಲಾನ್ ಮಾಡ್ಕೊಂಡು ಬಂದು ಹೇಳ್ತಾ ಇದ್ದೀನಿ. ವಿಲ್ ಯಾವಾಗ ಬಳಸಿದ್ರೆ ನೀವು ಇಮಿಡಿಯೇಟ್ಲಿ ಏನೋ ಒಂದು ಡಿಸೈಡ್ ಮಾಡಿದಾಗ ನೀವು ವಿಲ್ ಯೂಸ್ ಮಾಡಿದ್ರಿ. ಐ ಹೋಪ್ ರಿಮೆಂಬರ್ ದಟ್. ಕರೆಕ್ಟ್? ಸೊ ಐ ಆಮ್ ಗೋಯಿಂಗ್ ಟು ಬೈ ಅ ಕಾರ್, ನಾನೊಂದು ಕಾರ್ ಖರೀದಿ ಮಾಡ್ಬೇಕೆಂದು ಪ್ಲಾನ್ ಮಾಡಿದ್ದೀನಿ. ರೈಟ್? ಐ ಆಮ್ ಗೋಯಿಂಗ್ ಟು ಮೀಟ್ ಹಿಮ್ ಟುಮಾರೋ.
ನಾಳೆ ನಾನು ಅವರನ್ನ ಭೇಟಿ ಆಗ್ತಾ ಇದ್ದೀನಿ. ಒಂದ್ ವಾರದ ಹಿಂದೆನೆ ನೀವು ಈ ತರ ಪ್ಲಾನ್ ಮಾಡಿದಿರಿ, ಭೇಟಿ ಆಗೋಣ ಅಂತ. ಸೊ ಐ ಆಮ್ ಗೋಯಿಂಗ್ ಟು, ರೈಟ್. ಅದೇ ರೀತಿ ಇಟ್ಸ್ 8 o'clock, ಯು ಆರ್ ಗೋಯಿಂಗ್ ಟು ಮಿಸ್ ದ ಟ್ರೈನ್. ಇವಾಗ ಜಸ್ಟ್ 8 ಗಂಟೆ ಆಗಿದೆ, ನೀವು ಟ್ರೈನ್ ನ ಮಿಸ್ ಮಾಡ್ಕೊಳ್ತೀರಾ ನೋಡಿ. ಇದೇನು ಒಂದು ಪ್ರಿಡಿಕ್ಷನ್. ನನ್ನ ಟ್ರೈನ್ 8:15 ಗಿದೆ ಅಂಡ್ 8 o'clock ಆದ್ರೂ ಕೂಡ ನಾನು ಮನೆಯಲ್ಲೇನೆ ಇದ್ದೀನಿ. ಈ ತರ ಇದ್ದಾಗ 15 ಮಿನಿಟ್ಸ್ ದಿನ ನಾನು ಹೋಗಿ ಸ್ಟೇಷನ್ಗೆ ರೀಚ್ ಆಗ್ತೀನಿ ಇಲ್ವೋ, ಟ್ರಾಫಿಕ್ ಎಲ್ಲ ಇರತ್ತೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಈ ರೀತಿ ಪ್ರಿಡಿಕ್ಟ್ ಮಾಡಿ ಹೇಳ್ತಾರೆ. ಇವಾಗ 8 ಗಂಟೆ ಆಗಿದೆ ನೋಡು, ನಿನ್ ಟ್ರೈನ್ ಅನ್ನ ಮಿಸ್ ಮಾಡ್ಕೊಳ್ತೀಯಾ ಅಂತ. ಓಕೆ. ಅದೇ ರೀತಿ ಇಟ್ಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್ ಟು ಗೆಟ್ ಅ ಜಾಬ್ ಡ್ಯೂರಿಂಗ್ ದ ಸಮ್ಮರ್ ಆಸ್ ದ ಟೂರಿಸ್ಟ್ ಇಂಡಸ್ಟ್ರಿ ಇಸ್ ಸಫರಿಂಗ್ ಫ್ರಮ್ ದಿ ಎಕನಾಮಿಕ್ ಡೌನ್ ಟರ್ನ್. ಇದೇನು, ದಿಸ್ ಇಸ್ ಅಗೇನ್ ಅ ಪ್ರಿಡಿಕ್ಷನ್. ಇವಾಗ ಟೂರಿಸ್ಟ್ ಇಂಡಸ್ಟ್ರಿಯಲ್ಲಿ ನನಗೆ ಕೆಲಸ ಬೇಕಾಗಿದೆ, ಬಟ್ ಇವಾಗ ಬೇಸಿಗೆಯಲ್ಲಿ ಏನಪ್ಪಾ ಅಂತ ಅಂದ್ರೆ ಅಲ್ಲಿ ತುಂಬಾ ಆರ್ಥಿಕ ಗಂಭೀರತೆ ಇದೆ, ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ. ಈ ಒಂದು ಎವಿಡೆನ್ಸ್ ಅನ್ನ ಇಟ್ಟುಕೊಂಡು ನಾನು ಬೇಸಿಗೆಯಲ್ಲಿ ಟೂರಿಸ್ಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಗುವುದು ತುಂಬಾ ಕಠಿಣವಾಗಿರತ್ತೆ ಅಂತ ನಾನು ಪ್ರಿಡಿಕ್ಟ್ ಮಾಡಿ ಮುನ್ಸೂಚನೆ ಕೊಟ್ಟು ಹೇಳ್ತಾ ಇದ್ದೀನಿ. ಯಾ, ನೆಕ್ಸ್ಟ್, I am going to look for a new place to live next month. ಮುಂದಿನ ತಿಂಗಳು ನಾನು ಒಂದು ವಾಸಿಸ್ಲಿಕ್ಕೆ ಹೊಸ ಸ್ಥಳವನ್ನ ಹುಡುಕ್ತಾ ಇದ್ದೀನಿ. That is my plan. I've planned before itself. In this case, again, I am going to. Okay na? And ಇಲ್ಲಿ ನೋಡಿ, to make predictions about the future based on present evidence. ಸದ್ಯದಲ್ಲಿ ನನ್ನ ಹತ್ರ ಏನೋ ಒಂದು ಸಾಕ್ಷಿ ಇದೆ, ಪ್ರೂಫ್ ಇದೆ, ಅದನ್ನ ಇಟ್ಟುಕೊಂಡು ಭವಿಷ್ಯದಲ್ಲಿ ಈ ತರ ಆಗತ್ತೇನೋ ಅಂತ ನಾನು ಪ್ರಿಡಿಕ್ಟ್ ಮಾಡ್ತೀನಿ. ಸೊ ಅಗೇನ್ ಏನು, ಗೋಯಿಂಗ್ ಟು. ಬಿಕಾಸ್ ಪ್ರಿಡಿಕ್ಷನ್ಸ್, ಮುನ್ಸೂಚನೆಗಳು ನಡೆದೇ ನಡೆಯುತ್ತೆ ಅಂತ ನಾನು ಸರ್ಟನಿಟಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ವಿಲ್ ಅಂದ್ರೆ ಸರ್ಟನ್, ನಡೆದೇ ನಡೆಯುತ್ತೆ, ರೈಟ್? ದಟ್ ಈಸ್ ವೈ ಈ ಕೇಸ್ಗಳಲ್ಲಿ ನಾವು ವಿಲ್ ಬಳಕೆ ಮಾಡೋದಿಲ್ಲ. ಓಕೆನಾ? ಲುಕ್ ಎಟ್ ದ ಸ್ಕೈ, ಇಟ್ಸ್ ಗೋಯಿಂಗ್ ಟು ರೈನ್ ಸೂನ್. ಅಂದ್ರೆ ಏನು, ಆಕಾಶವನ್ನ ನೋಡಿ, ಮೋಡಗಳು ಕಪ್ಪಾಗಿದೆ, ತುಂಬಾ ಕ್ಲೌಡ್ಸ್ ಎಲ್ಲ ಇದೆ, ಮೋಡಗಳು ಕವಿದಿದೆ ಅನ್ನೋ ಕಾರಣದಿಂದ ನಿಮ್ಮ ಒಂದು ಏನಿರುತ್ತೆ, ಪ್ರಿಡಿಕ್ಷನ್ ಏನಿರುತ್ತೆ, ಬೇಗ ಮಳೆ ಆಗತ್ತೇನೋ ಅಂತ ನಿಮ್ಮ ಒಂದು ಸೂಚನೆ, ರೈಟ್? ಸೊ ಗೋಯಿಂಗ್ ಟು. ಅರ್ಜೆಂಟಿನಾ ಹ್ಯಾಸ್ ಜಸ್ಟ್ ಸ್ಕೋರ್ಡ್, ಮೈ ಟೀಮ್ ಇಸ್ ಗೋಯಿಂಗ್ ಟು ಲೂಸ್ ದ ಗೇಮ್, ರೈಟ್? ಇವಾಗ ಫುಟ್ಬಾಲ್ ಮ್ಯಾಚ್ ನೀವು ನಿಮ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಿ, ಅಂಡ್ ಇಬ್ರು ನಾನೊಂದ್ ಟೀಮು ನೀನೊಂದ್ ಟೀಮು ಅಂತ ಈ ತರ ಸೆಲೆಕ್ಟ್ ಮಾಡ್ಕೊಂಡು ಯು ಆರ್ ವಾಚಿಂಗ್ ದಟ್ ಗೇಮ್. ಸೊ ನಿಮ್ಮ ಟೀಮ್ ಏನಿದೆ, ಅವ್ರ ಅರ್ಜೆಂಟಿನಾ ಟೀಮ್ ಏನಿದೆ, ಅವ್ರು ಮುಂಚೆನೆ 2 ಗೋಲ್ ಅನ್ನ ಸ್ಕೋರ್ ಮಾಡಿದ್ದಾರೆ, ರೈಟ್? ಸೊ ಇವಾಗ ಇನ್ನೊಂದು ಸ್ಕೋರ್ ಮಾಡಿದ್ದಾರೆ, ನಿಮ್ಮ ಹತ್ರ ಇರೋದು ಒಂದೇ ಗೋಲು ಅಲ್ವಾ? ಸೊ ಇಂತಹ ಕೇಸ್ ಇದ್ದಾಗ ಮ್ಯಾಕ್ಸಿಮಮ್ ಸ್ಕೋರ್ಸ್ ಅವ್ರ ಹತ್ರನೇ ಇದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸೂಚನೆ ಕೊಡ್ತೀರಿ. ಏನಂತ, ಅರ್ಜೆಂಟಿನಾ ನೋಡಿ ಮತ್ತೆ ಸ್ಕೋರ್ ಮಾಡಿತು, ನನ್ನ ಒಂದು ಟೀಮ್ ಸೋಲತ್ತೆ, ಬಟ್ ಡೆಫಿನೆಟ್ ಆಗಿ ಸೋಲತ್ತೆ ಅಂತ ಕೂಡ ಹೇಳಿಕ್ ಬರೋದಿಲ್ಲ. ಬಿಕಾಸ್ ಭವಿಷ್ಯದಲ್ಲಿ ಏನಾಗತ್ತೇನೋ, ಹೂ ನೋಸ್, ರೈಟ್? ಸೊ ದಟ್ ಈಸ್ ವೈ ಗೋಯಿಂಗ್ ಟು. ಒಂದೇ ಅಂಕ ಡಿಫರೆನ್ಸ್ ಇದ್ರೂ ಕೂಡ ಕೆಲವು ಕೇಸಸ್ ಅಲ್ಲಿ ಕಂಪ್ಲೀಟ್ ಮ್ಯಾಚ್ ಟರ್ನ್ ಓವರ್ ಆಗುತ್ತೆ, ರೈಟ್? ದಟ್ ಈಸ್ ವೈ ಇಲ್ಲಿ ವಿಲ್ ಹೇಳಲಿಕ್ಕೆ ಬರೋದಿಲ್ಲ, ಗೋಯಿಂಗ್ ಟು. ಇಟ್ಸ್ ಗೋಯಿಂಗ್ ಟು ಸ್ನೋ ಅಗೇನ್ ಸೂನ್. ದ ಸ್ಪೀಕರ್ ಕ್ಯಾನ್ ಪ್ರೊಬಾಬ್ಲಿ ಸಿ ಡಾರ್ಕ್ ಸ್ನೋ ಕ್ಲೌಡ್ಸ್. ಮೀನಿಂಗ್, ಈ ಸ್ಪೀಕರ್ ಅಂದ್ರೆ ವಾಕ್ಯ ಹೇಳುವ ವ್ಯಕ್ತಿ, ಓಕೆನಾ? ಸೊ ಇವಾಗ ಬೇಗನೆ ಸ್ನೋ ಆಗತ್ತೆ ಅಂದ್ರೆ ಅವರು ಇವನ್ ಸ್ನೋ ಆಗ್ಬೇಕಾದಾಗ್ಲೂ ಕೂಡ ಮೋಡಗಳು ಕಪ್ಪಾಗಿ ಕವಿದಿರತ್ತೆ. ಸೊ ಅವನು ಮೋಡಗಳನ್ನ ನೋಡ್ಬಿಟ್ಟು ಈ ತರ ವಾಕ್ಯ ಸೂಚನೆ ಕೊಡ್ತಾ ಇದ್ದಾನೆ ಅಂತ ಈ ಬ್ರಾಕೆಟ್ ಅಲ್ಲಿ ಹೇಳ್ತಾ ಇದ್ದಾರೆ. ರೈಟ್? ನೆಕ್ಸ್ಟ್ ಇಸ್ ಲುಕ್ ಔಟ್, ಹಿ ಇಸ್ ಗೋಯಿಂಗ್ ಟು ಬ್ರೇಕ್ ದಟ್ ಗ್ಲಾಸ್. ಸ್ಪೆಷಲಿ ಚಿಕ್ಕ ಮಕ್ಳು ಅಂಬೆಗಾಲ ಇಟ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ, ಕೈಗೆ ಏನ್ ಸಿಗತ್ತೆ ಅದನ್ನ ಎಳ್ದು ಬಿಡ್ತಾರೆ ಅಲ್ವಾ, ಎಲ್ಲ ಬಿದ್ದು ಒಡೆದು ಹೋಗ್ತಾ ಇರತ್ತೆ. ಸೊ ನನ್ಗೆ ಮುಂಚೆನೆ ನಾನು ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ ಅಥವಾ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನೋಡಿ. ಅವ್ನು ಈಗಾಗ್ಲೇ ಇಲ್ಲಿರೋ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನ ಬೆಳೆಸಿದಾನೆ ಅಲ್ವಾ, ಎದುರುಗಡೆ ಹೋದಾಗ ಅಲ್ಲಿ ಒಂದು ಫ್ಲವರ್ ವಾಸ್ ಇದೆ ಗ್ಲಾಸ್ ಎಂದು, ಅದನ್ನ ಬೆಳೆಸ್ಬಿಡ್ತಾನೆ ನೋಡು ಅಂತ ನನ್ನ ಒಂದು ಸೂಚನೆ, ಮುನ್ಸೂಚನೆ. ಓಕೆ, ಸೊ ಲುಕ್ ಔಟ್, ಹಿ ಇಸ್ ಗೋಯಿಂಗ್ ಟು ಬ್ರೇಕ್ ದಟ್ ಗ್ಲಾಸ್. ಆಲ್ರೈಟ್? ಸೊ ಎಸ್, ಈ ತರ ನೀವು ಒಂದು ಪ್ರಿಡಿಕ್ಷನ್ ಆರ್ ಮುನ್ಸೂಚನೆ ಮಾಡಿ ಹೇಳ್ಬೇಕಾದಾಗ ಗೋಯಿಂಗ್ ಟು ಅಂತ ಬಳಕೆ ಮಾಡಿ ಹೇಳ್ತಾ ಇರ್ತೀರಿ. ಆಲ್ರೈಟ್? ಎಸ್, ಸೊ ಫೈನಲಿ ವಿ ಹ್ಯಾವ್ ಕಮ್ ಟು ಎಂಡ್ ಆಫ್ ಟುಡೇಸ್ ಸೆಷನ್. ಇವತ್ತಿರೋ ಹೋಮ್ವರ್ಕ್ ನಿಮಗೆ ಒಂದೇ, ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ನೀವು ಬರಿಬೇಕು. ಕ್ಲಿಯರ್? ಅಂಡ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನೆಲ್ಲ ಕಲ್ತ್ವಿ, ಸ್ಪೆಷಲಿ ಫ್ಯೂಚರ್ ಟೆನ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದರಲ್ಲಿ
ಬಿಗಿನಿಂಗ್ ಅಲ್ಲಿ ವಿಲ್ ಅನ್ನೋ ಶಬ್ದ ಯಾವ ಯಾವ ಸಂದರ್ಭದಲ್ಲಿ ನಾವು ಬಳಕೆ ಮಾಡ್ತೀವಿ ಅಂಡ್ ಅದರ ಎಕ್ಸಾಂಪಲ್ಸ್ ಏನು ಅನ್ನೋದನ್ನ ನೋಡಿದ್ರಿ. ಜೊತೆಗೆ ಫ್ಯೂಚರ್ ಟೆನ್ಸ್ ಅಲ್ಲಿ ಇನ್ನು ಸ್ಪೆಸಿಫಿಕ್ ಆಗಿ ಹೇಗ್ ಮಾತನಾಡೋದು, ವೆನ್, ಬಿಫೋರ್, ಆಫ್ಟರ್, ಇಫ್, ಅನ್ಲೆಸ್ ಈ ರೀತಿ ಶಬ್ದ ಬಳಸಿ ಒಂದು ಆಕ್ಷನ್ ಇನ್ನು ಸ್ಪೆಸಿಫಿಕ್ ಆಗಿ ಹೇಗೆ ಹೇಳೋದು ಅನ್ನೋದನ್ನ ತಿಳ್ಕೊಂಡ್ರಿ. ನೆಕ್ಸ್ಟ್ ಏನ್ ತಿಳ್ಕೊಂಡ್ರಿ, ನೆಗೆಟಿವ್ ಅಲ್ಲಿ ಹೇಗೆ ಹೇಳೋದು ಅಂತ ತಿಳ್ಕೊಂಡ್ರಿ. ಕರೆಕ್ಟ್. ಅಂಡ್ ಆಫ್ಟರ್ ದಟ್ ಒಂದು ಪ್ರಿಡಿಕ್ಷನ್ ಅಥವಾ ಫ್ಯೂಚರ್ ಪ್ರಿಡಿಕ್ಷನ್ ಆರ್ ಫ್ಯೂಚರ್ ಪ್ಲಾನ್ಸ್ ಹೇಳ್ಬೇಕಾದಾಗ ಗೋಯಿಂಗ್ ಟು ಅನ್ನೋದು ಹೇಗ್ ಬಳಸ್ಬೇಕು ನೋಡಿದ್ರಿ. ಅಂಡ್ ಆಲ್ಸೋ ವಿಲ್ ಬಿ, ರೈಟ್, ವಿಲ್ ಬಿ ಅನ್ನೋದು ಹೇಗೆ ಯೂಸ್ ಮಾಡ್ಬೇಕು, ಜಸ್ಟ್ ಏನೋ ಒಂದು ಇರುತ್ತದೆ ಅಂತ ಹೇಳ್ಬೇಕಾದಾಗ. ಅಂಡ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಗೆ ಹೇಳ್ಬೇಕು, ವಿಲ್ ಬಿ ಬಳಸ್ಕೊಂಡು. These things you have learned in today's session. Okay.